ನಮಸ್ತೆ ತ್ರಿಬಲ್8 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ, ಬದಲಾವಣೆ ಬರ್ತಿದೆ ನೋಡೋಣ. ಜೂನ್ ಮಂತ್ ಕೊನೆಯ ವಾರದ ರೀಡಿಂಗ್. ಎಸ್, ಪೈಲ್ ನಂಬರ್ 1 ಹಾಗೂ ಪೈಲ್ ನಂಬರ್ 2. ಎಸ್, ನಿಮ್ಗೆ ಯಾವ್ದು ಅಟ್ರಾಕ್ಟ್ ಅನ್ನಿಸ್ತಿದೆ ಅದನ್ನು ಚಾಯ್ಸ್ ಮಾಡಿ. 1 ನಿಮಿಷ ಮೆಡಿಟೇಟ್ ಮಾಡಿ ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಎಸ್, ಸ್ವಲ್ಪ ಆರೋಗ್ಯ ಸಮಸ್ಯೆ, ಸ್ವಲ್ಪ ಕೋಲ್ಡ್ ಆಗಿದೆ. ನನ್ನ ವಾಯ್ಸಿಂದ ನಿಮಗೆ ಏನಾದ್ರು ಡಿಸ್ಟರ್ಬೆನ್ಸ್ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಎಸ್, ಮೊದಲೇದಾಗಿ ಪೈಲ್ ನಂಬರ್ 1ಗೆ ಏನೆಲ್ಲ ಮೆಸೇಜಸ್ ಸಿಗ್ತದೆ ನೋಡೋಣ. 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ. ಮೊದಲೇದಾಗಿ ಬೆಲ್ ನಿಮಗೆ ಏನು ಮೆಸೇಜ್ ಕೊಡುತ್ತೆ, ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್ ಬರುತ್ತೆ ನೋಡೋಣ. ಎಸ್, ಪೈಲ್ ನಂಬರ್ 1, ಈ ಒಂದು ವಾರದಲ್ಲಿ ಸಾಕಷ್ಟು ಚೇಂಜಸ್ ನಿಮಗಿದೆ. ಶನೀಶ್ವರ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲಿದೆ ಹಾಗೂ ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಯಾವುದೇ ಕೆಲಸಗಳನ್ನ ನೀವು ಈ ಒಂದು ವೀಕಲ್ಲಿ ಕೈಗೆತ್ಕೋತಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚಿನ ಫಲನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಹೆಚ್ಚು ಲಾಭನ ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ ಹಾಗೂ ಹೊಸ ಗುರುಗಳನ್ನ ಭೇಟಿ ಆಗ್ತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿ, ಖಂಡಿತ ಅದರಿಂದ ನಿಮಗೆ ಏನೋ ಒಂದು ಮೆಸೇಜಸ್ ಸಿಗಬಹುದು. ಎಸ್, ಏನೋ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದೀರಾ ಪೈಲ್ ನಂಬರ್ 1 ಯಾವುದೋ ಒಂದು ವಿಚಾರಕ್ಕೆ. ಆ ವಿಚಾರ ಖಂಡಿತ ಮುಂದುವರಿಸ್ಕೊಂಡು ಹೋಗ್ಬೇಕಾ ಬೇಡವಾ ಅನ್ನೋ ಒಂದು ಆಲೋಚನೆ ನಿಮ್ಮ ಮನಸ್ಸಲ್ಲಿದೆ. ಖಂಡಿತ ಅದಕ್ಕೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಖಂಡಿತ ನಿಮ್ಮ ಜಾತಕನ ಪರಿಶೀಲನೆ ಮಾಡಿ. ಎಸ್, ದೈವ ಬಲ ಜಾಸ್ತಿ ಇದೆ ಈ ಒಂದು ವೀಕ್ ಪೈಲ್ ನಂಬರ್ 1ಗೆ ಹಾಗೂ ವಿಘ್ನ ವಿನಾಯಕನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಈ ಒಂದು ವಾರದಲ್ಲಿ ನೀವು ಅನ್ಕೊಂಡಿರೋ ಕೆಲಸ ಕಂಪ್ಲೀಟ್ ಮಾಡ್ಕೋತಿದ್ದೀರಾ ಹಾಗೂ ಒಂದೊಳ್ಳೆ ಡಿಸಿಷನ್ಸ್ನ ತಗೋತೀರಾ. ಡೈವರ್ಸಿಗೆ ಯಾರು ಅಪ್ಲೈ ಮಾಡಿದ್ದೀರಾ, ಖಂಡಿತ ನಿಮ್ಮ ಪರವಾಗಿ ಕೋರ್ಟಲ್ಲಿ ನಿಮ್ಮ ಪರವಾಗಿ ನ್ಯಾಯ ಸಿಗ್ತಿದೆ. ಜೊತೆಗೆ ಈ ಒಂದು ವೀಕಲ್ಲಿ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ಸ್ ಇಂದ ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಬಹುದು, ಅದ್ರ ಬಗ್ಗೆ ಗಮನ ಕೊಡಿ. ಹಾಗೂ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ನೀವು ತಿಳ್ಕೋಬೇಕಾಗಿದೆ. ಅದನ್ನು ಕೂಡ ನೀವು ಈ ಒಂದು ವೀಕಲ್ಲಿ ಹೆಚ್ಚು ಗಂಭೀರವಾಗಿ ತಗೋತಿದ್ದೀರಾ. ಹಾಗೂ ಏನೇ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ, ಏನೇ ಅಡೆತಡೆಗಳಾಗಲಿ, ನಿಮ್ಮ ಹಿಂದೆ ಒಂದು ದೈವದ ಶಕ್ತಿ ಇದೆ ಅನ್ನೋದನ್ನ ಮರಿಬೇಡಿ. ಆ್ಯಂಡ್ ಈ ಒಂದು ವೀಕಲ್ಲಿ ಅಬ್ರಾಡ್ಗೆ ಟ್ರಾವೆಲ್ ಮಾಡ್ತಿರಬಹುದು, ಯಾರಲ್ಲಿ ಎಜುಕೇಷನ್ ಆಗಿರಬಹುದು ಅಥವಾ ಚೇಂಜಸ್ಗೋಸ್ಕರ ನೀವು ಟ್ರಾವೆಲ್ ಮಾಡ್ತಿದ್ದೀರಾ. ಆ್ಯಂಡ್ ಹೆಚ್ಚು ಈ ಒಂದು ಮಂತಲ್ಲಿ ತುಂಬ ರಿಚ್ ಆಗಿ ನಿಮ್ಮ ಒಂದು ಲೈಫ್ ಹೋಗ್ತಿದೆ. ಈ ಒಂದು ಮಂತಲ್ಲಿ ಯಾವುದು ಬರಬೇಕಾಗಿರೋ ಹಣಕ್ಕೆ ನೀವು ವೆಯ್ಟ್ ಮಾಡ್ತಿದ್ರೆ ಆ ಅಮೌಂಟ್ ನಿಮ್ಮ ಕೈಗೆ ಅಮೌಂಟ್ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಆ್ಯಂಡ್ ಹೆಚ್ಚು ಲಾಭನ ನೋಡ್ತಿದ್ದೀರಾ. ಸ್ವಂತ ಬಿಸ್ನೆಸ್ ಯಾರು ಮಾಡ್ತಿದ್ದೀರಾ ಹೆಚ್ಚು ಲಾಭನ ನೋಡ್ತಿದ್ದೀರಾ. ಹಾಗೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಆ ಬ್ಲ್ಯಾಕ್ ಮ್ಯಾಜಿಕ್ ಇಂದ ರಿಲೀಸ್ ಕೂಡ ಆಗ್ತಿದೆ. ಅದಕ್ಕೆ ಒಬ್ಬರು ನಿಮಗೆ ಲೈಫ್ಗೆ ಈ ಒಂದು ವೀಕಲ್ಲಿ ಗುರುಗಳು ನಿಮಗೆ ಲೈಫಿಗೆ ಬರ್ತಿದ್ದಾರೆ. ಆ ಗುರುಗಳಿಂದ ಆ ಬ್ಲ್ಯಾಕ್ ಮ್ಯಾಜಿಕ್ ನಿಮಗೆ ರಿಮೂವ್ ಆಗಬಹುದು. ಎಷ್ಟು ಒಂದು ಪ್ರಾಬ್ಲಮ್ಸ್ ಇಂದ ನಿಮ್ಗೆ ಈ ಒಂದು ವೀಕಲ್ಲಿ ರಿಲೀಸ್ ಸಿಗ್ತಿದೆ. ಜೊತೆಗೆ ಹೊಸ ವಿದ್ಯೆ ಕೂಡ ಕಲಿತಿದ್ದೀರಾ. ಆ ವಿದ್ಯೆಗೆ ಏನು ಅಡೆತಡೆ ಆಗಿತ್ತು ಅಥವಾ ನಿಮ್ಮ ಕೆಲಸಕ್ಕೆ ಸ್ವಂತ ಕೆಲಸ ಮಾಡಬೇಕಾಗಿರಬಹುದು ಅಥವಾ ನೀವು ಏನು ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅದರಲ್ಲಿ ಏನು ವಿಘ್ನಗಳಿತ್ತು, ಎಲ್ಲವೂ ಈ ಒಂದು ವೀಕಲ್ಲಿ ಈ ಒಂದು ಜೂನ್ ಮಂತ್ ಎಂಡಲ್ಲಿ ಎಲ್ಲವೂ ಚೇಂಜಸ್ ಆಗ್ತಿದೆ. ತುಂಬಾನೇ ಸುಧಾರಣೆನ ನಿಮ್ಮ ಲೈಫಲ್ಲಿ ನೋಡ್ತಿದ್ದೀರಾ. ನಿಮ್ಮ ಮಕ್ಕಳು ಎಜುಕೇಶನ್ ಬಗ್ಗೆ ಒಂದು ರೀತಿ ಆಘಾತ ಆಗ್ತಿದೆ. ನಿಮಗೆ ಏನಾಗುತ್ತೆ, ಮುಂದೆ ಏನು ಮಾಡ್ತಾರೆ ಅಂತ. ಎಸ್, ಹೆಚ್ಚು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಖಂಡಿತ ಹೆಚ್ಚು
ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಒಳ್ಳೆ ಹೆಸರನ್ನ ಗಳಿಸ್ತಿದ್ದಾರೆ ಆ್ಯಂಡ್ ಒಳ್ಳೆ ಮಾರ್ಕ್ಸನ್ನು ಕೂಡ ಪಡೀತಿದ್ದಾರೆ. ಈ ಒಂದು ವೀಕಲ್ಲಿ ಯಾವುದೇ ಒಂದು ಎಕ್ಸಾಮಿನೇಷನ್ ಅಟೆಂಡ್ ಮಾಡಿ ಎಕ್ಸಾಮ್ಸ್ನ ಬರ್ತಿದ್ದಾರೆ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಅದು ಕೂಡ ಚೇಂಜಸ್, ಗುಡ್ ನ್ಯೂಸ್ ಸಿಗ್ತದೆ ಪೈಲ್ ನಂಬರ್ 1ಗೆ. ಹಾಗೂ ನಿಮ್ಮ ಹಿರಿಯರಿಂದ ಸ್ವಲ್ಪ, ನಿಮ್ಮ ಕುಟುಂಬದಲ್ಲಿ ಯಾರೋ ಹಿರಿಯರಿಂದ ಸ್ವಲ್ಪ ನಿಮಗೆ ಕೈ ಚಳಕ ನಡೆದಿದೆ. ಆ ಒಂದು ವ್ಯಕ್ತಿಯ ಮುಖವಾಡ ನಿಮ್ಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ನೀವು ಊಹಿಸಿರಲ್ಲ ಈ ವ್ಯಕ್ತಿ ನಿಮ್ಗೆ ಈ ರೀತಿ ಮಾಡ್ತಾರ ಅಂತ. ಖಂಡಿತ ಆ ವ್ಯಕ್ತಿಯಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಆಗಿರಬಹುದು, ವ್ಯವಹಾರ ಕೆಲಸಗಳಲ್ಲಾಗಿರಬಹುದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿದೆ ಆ್ಯಂಡ್ ಹೆಚ್ಚು ಏರ್ ಫಾಲ್ ಆಗ್ತಿದೆ. ಈ ಒಂದು ವೀಕಲ್ಲಿ ಪೈಲ್ ನಂಬರ್ 1ಗೆ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿದೆ. ಅದರಿಂದ ನೀವು ರಿಲೀಸ್ ಮಾಡ್ಕೋಬೇಕಿದೆ, ಕ್ಲೆನ್ಸ್ ಮಾಡ್ಕೋಬೇಕಿದೆ. ಪೈಲ್ ನಂಬರ್ 1 ಹಿಡ್ದಿರೋ ಕೆಲಸನ ಖಂಡಿತ ಕಂಪ್ಲೀಟ್ ಮಾಡದೆ ಹಿಂದೆ ಬರುವಂತಹ ವ್ಯಕ್ತಿ ನೀವಲ್ಲ. ಚೇಂಜಸ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಆಪರ್ಚುನಿಟೀಸ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಖಂಡಿತ ಹೆಚ್ಚು ಸಕ್ಸಸ್ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಪೈಲ್ ನಂಬರ್ 1 ಹೊಸ ಪ್ರೀತಿ ಬರ್ತಿದೆ ಹಾಗೂ ನಿಮ್ಮ ಲೈಫ್ಗೆ ಹೊಸ ಪಾರ್ಟ್ನರ್ ಬರ್ತಿದ್ದಾರೆ. ಆ ಪಾರ್ಟ್ನರ್ ನಿಮ್ಮ ಲೈಫ್ಗೆ ಎಂಟ್ರಿ ಆದ್ಮೇಲಿಂದ ಸಾಕಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಈ ಹಿಂದೆ ನಿಮ್ಮ ಲೈಫಲ್ಲಿ ಏನು ನಿಮಗೆ ಸ್ಟ್ರಕ್ ಅನ್ನಿಸ್ತಿತ್ತು, ನೆಗೆಟಿವಿಟಿ ಆಗ್ತಿತ್ತು, ಹಿಂಸೆ ಆಗ್ತಿತ್ತು, ಬೇಜಾರಾಗ್ತಿತ್ತು, ನೀವೊಬ್ಬರೇ ಅಲೋನ್ ಫೀಲ್ ಮಾಡ್ತಿದ್ರಿ. ಈ ಒಂದು ವೀಕಲ್ಲಿ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ. ವಿದ್ಯಾಭ್ಯಾಸದಲ್ಲೂ ಹೆಚ್ಚು ಪ್ರಗತಿನ ನೋಡ್ತಿದ್ದೀರಾ. ಹಾಗೂ ಯಾರಿಲ್ಲಿ ಗೌರ್ಮೆಂಟ್ ಜಾಬ್ಗೆ ವೇಟ್ ಮಾಡ್ತಿದ್ದೀರಾ ಖಂಡಿತ ಗೌರ್ಮೆಂಟ್ ಜಾಬ್ ಸಿಗ್ತಿದೆ. ಆ್ಯಂಡ್ ಏನು ಕೆಟ್ಟ ಹ್ಯಾಬಿಟ್ಸ್ ನಿಮಗಿತ್ತು ಆ ಕೆಟ್ಟ ಹ್ಯಾಬಿಟ್ಸಿಂದ ನೀವು ದೂರ ಹೋಗ್ತಿದ್ದೀರಾ. ಡ್ರಿಂಕ್ಸ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರಬಹುದು, ಈ ಒಂದು ಕೆಟ್ಟ ಹ್ಯಾಬಿಟ್ಸಿಂದ ನೀವು ದೂರ ಸರಿತಿದ್ದೀರಾ ಈ ಒಂದು ವೀಕಲ್ಲಿ. ಹಾಗೂ ಹೊಸ ಕನ್ಸ್ಟ್ರಕ್ಷನ್ ಒಂದು ಹೊಸ ಮನೆಗೆ ಪ್ಲಾನಿಂಗ್ಸ್ನ ಮಾಡ್ತಿರಬಹುದು, ಭೂಮಿ ಖರೀದಿ ಆಗಿರಬಹುದು ಅಥವಾ ನಿಲ್ಲಿಸಿರೋ ಮನೆನ ಕಟ್ಟಡನ ಮತ್ತೆ ಪುನರಾರಂಭಿಸ್ತಿರಬಹುದು ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 1 ಎಸ್. ಯಾರಿಗೂ ಇಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಿದೆ. ಅದರಿಂದ ನಿಮ್ಮ ಫ್ಯಾಮಿಲಿಲಿ ಸ್ವಲ್ಪ ಯಾಕೋ ಒಂದು ರೀತಿ ನೆಮ್ಮದಿ ಸಿಗ್ತಿಲ್ಲದೆ ಇರಬಹುದು ಅಥವಾ ಏನೋ ಒಂದು ರೀತಿ ಸ್ವಲ್ಪ ಜಗಳಗಳು ಅಥವಾ ಮನಸ್ತಾಪಗಳು ಹೆಚ್ಚಾಗ್ತಿರ್ಬೋದು ನಿಮಗೂ ನಿಮ್ಮ ಪೇರೆಂಟ್ಸಿಗೂ. ಸೊ ಈ ಒಂದು ಮ್ಯಾರೇಜ್ ಕಮಿಟ್ಮೆಂಟಲ್ಲಿ ಸ್ವಲ್ಪ ನೆಗೆಟಿವಿಟೀಸ್ನ ಮಾಡಿದ್ದಾರೆ. ಆ ನೆಗೆಟಿವಿಟೀಸ್ನ ಒಂದು ವೀಕಲ್ಲಿ ಕ್ಲೆನ್ಸ್ ಮಾಡ್ಕೋತಿದ್ದೀರಾ ಆ್ಯಂಡ್ ಅದರಿಂದ ನಿಮಗೆ ಒಂದು ಮುಕ್ತಿ ಸಿಗ್ತಿದೆ. ಆ ನೆಗೆಟಿವಿಟೀಸಿಂದ ಹೊಸ ಒಂದು ಬದುಕಿಗೆ ಕೂಡ ಕಾಲಿಡ್ತಿದ್ದೀರಾ ಆ್ಯಂಡ್ ಹೆಚ್ಚು ಈ ಒಂದು ವೀಕಲ್ಲಿ ಜವಾಬ್ದಾರಿ ನಿಮಗೆ ಹೆಚ್ಚಾಗ್ತಿದೆ ಆ್ಯಂಡ್ ಹೆಚ್ಚು ತಲೆನೋವು ಬರ್ತಿದೆ. ತುಂಬ ಟೆನ್ಷನ್ ಮಾಡ್ಕೋತಿದ್ದೀರಾ. ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಟೆನ್ಷನ್ನ ಮಾಡ್ಕೋತಿದ್ದೀರಾ. ಟೆನ್ಷನ್ ಮಾಡ್ಕೋಬೇಡಿ. ಈ ಒಂದು ವೀಕಲ್ಲಿ ಸಾಕಷ್ಟು ಬದಲಾವಣೆ, ಸಾಕಷ್ಟು ಚೇಂಜಸ್, ಹೆಚ್ಚು ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ ಆ್ಯಂಡ್ ಹೊಸ ಪ್ರೀತಿ ಬರ್ತಿದೆ ಆ್ಯಂಡ್ ಹೊಸ ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ. ಮಾಡ್ಲೋ ಬೇಡವೋ ಅನ್ನೋ ಒಂದು ಚಿಂತೆ ನಿಮಗಿದೆ. ಖಂಡಿತ ನಿಮ್ಮ ಜಾತಕನ ಪರಿಶೀಲನೆ ಮಾಡಿ ಖಂಡಿತ ಹೆಚ್ಚು ಅಭಿವೃದ್ಧಿನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚು ಸಕ್ಸಸ್ ಇದೆ. ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಹೋಗಿದ್ರೆ ಆ ಪರ್ಸನ್ ನಿಮ್ಮನ್ನ ಹುಡ್ಕೊಂಡು ಈ ಒಂದು ವೀಕಲ್ಲಿ ಬರ್ತಿದ್ದಾರೆ. ಇಷ್ಟು ದಿವಸ ನೀವು ಅವರು ವೇಟ್ ಮಾಡಿರೋ ಟೈಮಿಂಗ್ಸ್ ಮುಗಿದಿದೆ. ಈ ಒಂದು ವೀಕಲ್ಲಿ ಖಂಡಿತ ಅವರು ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ. ಜೊತೆಗೆ ಯಾವುದೋ ಅಮೌಂಟನ್ನ ಕೊಟ್ಟು ಸಿಕ್ಕಾಕೊಂಡಿದ್ದೀರಾ ಅಥವಾ ಯಾವುದೋ ಅಮೌಂಟನ್ನ ಕಳ್ಕೊಂಡಿದ್ದೀರಾ. ಅದು ವಾಪಸ್ ಸಿಗುತ್ತಾ ಅಂದರೆ ಮತ್ತೆ ಅದು ಆ ಅಮೌಂಟ್ ನಿಮ್ಗೆ ಕಳ್ಕೊಂಡಿರೋ ಅಮೌಂಟ್ ವಾಪಸ್ ಸಿಗೋದಿಲ್ಲ. ಯಾರು ನಿಮ್ಮಿಂದ ಅಮೌಂಟನ್ನ ಈಸ್ಕೊಂಡು ನಿಮ್ಗೆ ಕೊಡದೆ ನೋವು ಮಾಡ್ತಿದ್ದಾರೆ ಆ ಅಮೌಂಟ್ ಈ ಒಂದು ವೀಕಲ್ಲಿ ಕೈ ಸೇರ್ತಿದೆ. ಕಳ್ಕೊಂಡಿರೋ ಅಮೌಂಟ್ ವಾಪಸ್ ನಿಮ್ಮ ಕೈಗೆ ಸೇರೋದಿಲ್ಲ. ಎಸ್. ನಿಮ್ಮ ಒಂದು ಬಾಸ್ ಕಡೆಯಿಂದ ನಿಮಗೆ ಒಂದು ಪ್ರಶಂಸೆ ಸಿಗ್ತಿದೆ. ಹೆಚ್ಚು ನಿಮ್ಮ ಬಾಸ್ ನಿಮ್ಮ ಮೇಲೆ ಹೆಚ್ಚು ಗಮನ ಕೊಡ್ತಿದ್ದಾರೆ, ಹೆಚ್ಚು ನಿಮ್ಮನ್ನು ಫೋಕಸ್ ಮಾಡ್ತಿದ್ದಾರೆ. ಅದರಿಂದ ನಿಮಗೆ ಹೆಚ್ಚು ಈ ಒಂದು ವೀಕಲ್ಲಿ ಗುಡ್ ನ್ಯೂಸ್ ಸಿಗ್ತದೆ. ನಿಮ್ಮ ಬಾಸಿಂದ ಪ್ರಮೋಷನ್ ಆಗ್ತದೆ ನಿಮಗೆ. ಹಾಗೂ ಯಾರಿಗಿಲ್ಲಿ ಈ ಒಂದು ವೀಕಲ್ಲಿ ಗೌರ್ಮೆಂಟ್ ಜಾಬಲ್ಲಿ ಯಾರಿದ್ದೀರಾ ನಿಮಗೆ ರಿಟೈರ್ಮೆಂಟ್ ಆಗ್ತಿರಬಹುದು ಈ ಒಂದು ವೀಕಲ್ಲಿ. ಆ ಒಂದು ಡಿಸಪಾಯಿಂಟ್ಮೆಂಟ್ ಇದೆ ನಿಮಗೆ. ನೀವು ಮಾಡಿರೋ ಕೆಲಸಕ್ಕೆ ಹೆಚ್ಚು ರೆಸ್ಪೆಕ್ಟ್, ಹೆಚ್ಚು ಪ್ರೀತಿ ನಿಮಗೆ ಸಿಗ್ತಿದೆ ಆ್ಯಂಡ್ ನೀವೇನು ನಿರೀಕ್ಷಿಸ್ತಿದ್ದೀರಾ ನಿಮ್ಮ ಒಂದು ಸರೌಂಡಿಂಗ್, ನಿಮ್ಮ ಕೆಲಸದ ಸರೌಂಡಿಂಗ್ ಖಂಡಿತ ನಿಮಗೆ ಹೆಚ್ಚು ಗೌರವ, ಪ್ರಶಂಸೆ ಸಿಗ್ತಿದೆ ಆ್ಯಂಡ್ ತುಂಬ ಒಳ್ಳೆ ಕೆಲಸಗಳನ್ನು, ಒಳ್ಳೆ ಸಾಧನೆಗಳನ್ನು ನೀವು ಮಾಡಿದ್ದೀರಾ. ಆ ಒಂದು ಮೆಸೇಜಸ್ ಎಲ್ಲರಿಗೂ, ನೀವು ಮಾಡಿರೋ ಒಂದು ಒಳ್ಳೆ ಕೆಲಸಗಳು ಎಲ್ಲರಿಗೂ
ಅದು ಕಿವಿ ಮಾತಾಗಿ ಸಿಗ್ತಿರಬಹುದು. ಈ ಒಂದು ವೀಕ್ ಯಾರಿಲ್ಲಿ ರಿಟೈರ್ಮೆಂಟ್ ಆಗ್ತಿದ್ದೀರಾ, ಗೌರ್ಮೆಂಟ್ ಜಾಬಲ್ಲಿ ಆಗಿರಬಹುದು, ಪ್ರೈವೇಟ್ ಕಂಪ್ನಿಯಲ್ಲಾಗಿರಬಹುದು. ಎಸ್, ಹೊಸ ಪ್ರೀತಿ ಬರ್ತಿದೆ ಆ್ಯಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ಈ ಮ್ಯಾರೇಜ್ನ ನೀವು ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಪ್ರಪೋಸಲ್ ಬರ್ತಿದೆ, ಖಂಡಿತ ಮ್ಯಾರೇಜ್ನ ಒಪ್ಕೋತಿದ್ದೀರಾ. ಇಷ್ಟು ದಿವಸಗಳ ನಂತರ ಜಾತಕ ಕೂಡು ಬರ್ತಿದೆ ಹಾಗೂ ಗುರುರಾಯರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಗುರುರಾಯರನ್ನ ಹೆಚ್ಚು ನಂಬ್ತಿದ್ದೀರಾ, ಹೆಚ್ಚು ಪೂಜಿಸ್ತಿದ್ದೀರಾ, ಹೆಚ್ಚು ಭಕ್ತಿ ಭಗವಂತನ ಮೇಲೆ ಬರ್ತಿದೆ. ಹೆಚ್ಚು ಹಿಂದೆ ಭಗವಂತನ ದೂರ್ತಿದ್ರಿ, ಭಗವಂತ ಇಲ್ಲ ಅಂತ ನೀವು ಅನ್ಕೊಂಡಿದ್ರಿ. ಬಟ್ ಏನೋ ಒಂದು ರೀತಿ ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 1ಗೆ ಒಂದು ರೀತಿ ಪವಾಡ ನಡಿಬಹುದು. ನಿಮ್ಮ ಲೈಫಲ್ಲಿ ಕೊರಗಜ್ಜರ ಆಶೀರ್ವಾದ ಖಂಡಿತ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಪಾಯಲ್ ನಂಬರ್ 1 ಈ ಒಂದು ವೀಕಲ್ಲಿ ಗುರುಗಳ ಆಶೀರ್ವಾದ ಹೆಚ್ಚಾಗಿದೆ. ಪಾಯಲ್ ನಂಬರ್ 1ಗೆ ನೀವೇನು ಬೇಡಿಕೆ ಇಟ್ಟಿದ್ರಿ ಆ ಬೇಡಿಕೆ ಈಡೇರ್ತಿದೆ. ನಿಮ್ಮ ಪ್ರೀತಿ ಸಿಗಬೇಕು ಅಂತ ನೀವು ಕೊರಗಜ್ಜರಾಗಿರಬಹುದು, ರಾಯರನಾಗಿರಬಹುದು ಕೇಳಿರಬಹುದು, ಹೊಸ ಕೆಲಸಕ್ಕಾಗಿ ಕೇಳಿರಬಹುದು, ಆರೋಗ್ಯದ ವಿಚಾರವಾಗಿ ಕೇಳಿರಬಹುದು, ನಿಮ್ಮ ಒಂದು ದಾಂಪತ್ಯ ಜೀವನದ ಬಗ್ಗೆ ಕೇಳಿರಬಹುದು, ಹಣಕಾಸಿನ ಬಗ್ಗೆ ಕೇಳಿರಬಹುದು, ಸ್ವಂತ ಮನೆ ವಿಚಾರವಾಗಿ ಕೇಳಿರಬಹುದು, ನಿಮ್ಮ ತಾಯಿಯ ಆರೋಗ್ಯ, ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಕೇಳಿರಬಹುದು. ಏನು ನೀವು ಬೇಡಿಕೆ ಇಟ್ಟಿದ್ದೀರಾ ಖಂಡಿತ ಆ ಬೇಡಿಕೆ ಈಡೇರ್ತಿದೆ. ಕೊರಗಜ್ಜ ಹಾಗೂ ಗುರು ರಾಘವೇಂದ್ರ ಅದನ್ನ ಈಡೇರಿಸ್ಕೊಡ್ತಿದ್ದಾರೆ. ಖಂಡಿತ ಈ ಒಂದು ವೀಕಲ್ಲಿ ಹೆಚ್ಚು 100ಕ್ಕೆ 100 ನಿಮಗೆ ಎಲ್ಲವೂ ಈ ಒಂದು ವೀಕಲ್ಲಿ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಅಷ್ಟೊಂದು ಕಾನ್ಫಿಡೆಂಟ್ ಹಾಗೂ ಅಷ್ಟೊಂದು ಎನರ್ಜಿಸ್ ಇಲ್ಲಿ ಸಿಗ್ತಿದೆ ಪಾಯಲ್ ನಂಬರ್ 1ಗೆ. ಸಾರಿ, ಏನು ಬ್ಲಾಕ್ ಆಗಿತ್ತು ಆ ಬ್ಲಾಕಿಂದ ಖಂಡಿತ ರಿಲೀಸ್ ಮಾಡ್ತಿದ್ದಾರೆ ನೀವು ನಂಬಿರೋ ಭಗವಂತ. ಹಾಗೂ ಹೆಚ್ಚು ಈ ಒಂದು ವೀಕಲ್ಲಿ ಹೆಚ್ಚು ಹ್ಯಾಪಿನೆಸ್ ಇದೆ ನಿಮ್ಮ ಲೈಫ್ ಸರೌಂಡಿಂಗ್ ಆ್ಯಂಡ್ ನಿಮ್ಮ ಕೆಲಸದ ಸರೌಂಡಿಂಗ್, ನಿಮ್ಮ ಪ್ರೀತಿಯ ಸರೌಂಡಿಂಗ್, ನಮ್ಮ ಫ್ರೆಂಡ್ಶಿಪ್ನ ಸರೌಂಡಿಂಗ್ ಹೆಚ್ಚು ತುಂಬ ಲವಲವಿಕೆಯಿಂದ ಎಂಜಾಯ್ಮೆಂಟ್ಸಿಂದ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮಿಂದ ಹೆಚ್ಚು ತಿಳ್ಕೊಳ್ತಿದ್ದಾರೆ ನಿಮ್ಮ ಸರೌಂಡಿಂಗ್ ಇರೋ ಪೀಪಲ್ಸ್. ನಿಮ್ಮಿಂದ ಅವ್ರಿಗೆ ಒಂದು ರೀತಿ ಹೆಲ್ಪ್ ಆಗ್ತಿದೆ ಅವರ ಜೀವನದಲ್ಲಿ. ಹಾಗೂ ನಿಮ್ಮಿಂದ ನಿಮ್ಮ ಪಾರ್ಟ್ನರ್ಗೆ ಒಂದು ರೀತಿ ಆಪರ್ಚುನಿಟಿ ಸಿಗ್ತಿದೆ. ನಿಮ್ಮ ಪಾರ್ಟ್ನರ್, ನಿಮ್ಮ ಸೋಲ್ಮೇಟ್, ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ನಿಮ್ಮ ಪರ್ಸನ್ಗೆ ಹೊಸ ಜಾಬ್ ಕೂಡ ಸಿಗ್ತಿದೆ. ಆ್ಯಂಡ್ ಆ ಪರ್ಸನ್ಗೆ ಜಾಬ್ ಸಿಗ್ತಿರೋದು ನಿಮ್ಮಿಂದ. ಆ್ಯಂಡ್ ಹೊಸ ಬಿಸ್ನೆಸ್ ಕೂಡ ಶುರು ಮಾಡ್ತಿರಬಹುದು. ಆ ಒಂದು ಕೆಲಸದಲ್ಲಿ ನಿಮ್ಮ ಒಂದು ಹೆಚ್ಚು ಶ್ರಮ ಇದೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ಗೆ ನೀವಂದರೆ ಹೆಚ್ಚು ಗೌರವ, ರೆಸ್ಪೆಕ್ಟ್ ಈ ಒಂದು ವೀಕಲ್ಲಿ ಹೆಚ್ಚು ರೆಸ್ಪೆಕ್ಟ್, ಗೌರವನ ನಿಮಗೆ ಕೊಡ್ತಿದ್ದಾರೆ. ಹೆಚ್ಚು ನಿಮ್ಮನ್ನು ಅವರು ದೇವತೆಯಾಗಿ ನೋಡ್ತಿದ್ದಾರೆ, ಏಂಜಲ್ ಆಗಿ ನೋಡ್ತಿದ್ದಾರೆ. 12-12 ಹಾಗೂ 11-11 ಎನರ್ಜೀಸ್ ಇದೆ. ಖಂಡಿತ ನಿಮ್ಮ ಲೈಫಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಸಕ್ಸಸ್ನ ನೋಡ್ತಿದ್ದೀರಾ. ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಚೆನ್ನಾಗಿದೆ. ಆ್ಯಂಡ್ ಹೊಸ ಸ್ವಂತವಾಗಿ ಬಿಸ್ನೆಸ್ನ ನೀವು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಿರಬಹುದು. ಸಡನ್ ಆಗಿ ನಿಮಗೆ ಅಮೌಂಟ್ ಸೆಟ್ ಆಗಿ ಆ ಒಂದು ಸ್ವಂತ ಬಿಸ್ನೆಸ್ ಕೂಡ ಮಾಡ್ತೀರಾ. ಅಮೌಂಟ್ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಂಡಿದ್ರೆ ಈ ಒಂದು ವೀಕಲ್ಲಿ ಯಾರಿಂದ ನೀವು ಹೆಲ್ಪ್ ಕೇಳ್ತಿದ್ದೀರಾ, ಸಾಲ ಕೇಳ್ತಿದ್ದೀರಾ, ಅವರು ನಿಮಗೆ ಈ ಒಂದು ವೀಕಲ್ಲಿ ಸಾಲ ಕೊಡ್ತಿದ್ದಾರೆ. ಅದರಿಂದ ನಿಮಗೆ ಹೆಚ್ಚು ಲಾಭ ಆಗ್ತಿದೆ. ಆ್ಯಂಡ್ ಹೆಚ್ಚು ಹೊಸ ಬಿಸ್ನೆಸ್ನ ಶುರು ಮಾಡ್ತಿದ್ದೀರಾ. ಆ್ಯಂಡ್ ಇಲ್ಲಿ ಸರ್ಪ ಕೂಡ ನಿಮಗೆ ಒಂದು ರೀತಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಹೆಚ್ಚಾಗಿದೆ. ಸರ್ಪ ಕೂಡ ಕಾಣಿಸಬಹುದು ಈ ಒಂದು ವೀಕಲ್ಲಿ. ಅದನ್ನು ನೀವು ಲೈವ್ ಆಗಿ ಡೈರೆಕ್ಟ್ ಆಗಿ ನೋಡ್ತಿದ್ದೀರಾ. ಖಂಡಿತ ಅದರಿಂದ ನಿಮಗೆ ಏನು ದೋಷಗಳಿತ್ತು ಆ ಒಂದು ದೋಷ ನಿವಾರಣೆ ಆಗ್ತಿದೆ. ಖಂಡಿತ ಸರ್ಪದ ಎನರ್ಜೀಸ್ ಜಾಸ್ತಿ ಇದೆ. ಇಲ್ಲಿ ಬ್ಲ್ಯಾಂಕ್ ಇದೆ. ನೀವೇನನ್ನ ಬಯಸ್ತಿದ್ದೀರಾ ಭಗವಂತ ಅದನ್ನು ನಿಮಗೆ ದಯಪಾಲಿಸಿ ಕೊಡ್ತಿದ್ದಾರೆ ಈ ಒಂದು ವೀಕ್. ಯಾವುದಕ್ಕೂ ಭಯ ಪಡಬೇಡಿ, ಯಾವುದಕ್ಕೂ ಅಂಜಬೇಡಿ, ಯಾವುದಕ್ಕೂ ಕುಗ್ಬೇಡಿ. ಖಂಡಿತ ಎಲ್ಲರಲ್ಲೂ ಹೆಚ್ಚಿನ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಆ್ಯಂಡ್ ಏನೋ ಒಂದು ನಿಮ್ಮನ್ನ ಬ್ಲಾಕಿಂದ ಆ ಭಗವಂತ ರಿಲೀಸ್ ಮಾಡ್ತಿದ್ದಾರೆ ಪಾಯಲ್ ನಂಬರ್ 1ಗೆ. ಹೆಚ್ಚು ಭಗವಂತನ ನಾಮಸ್ಮರಣೆನ ಹೆಚ್ಚು ಕೇಳ್ತಿದ್ದೀರಾ ಹಾಗೂ ಹೆಚ್ಚು ಸಾಂಗ್ಸ್ನ ಕೇಳ್ತಿದ್ದೀರಾ. ಹಾಗೂ ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕೂಡ ಓಪನ್ ಮಾಡ್ತಿದ್ದೀರಾ. ಒಂದು ರೀತಿ ನಿಮ್ಮ ಸರೌಂಡಿಂಗ್ ತುಂಬಾ ಹ್ಯಾಪಿನೆಸ್ನ ನೀವು ನೋಡ್ತಿದ್ದೀರಾ. ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಇದೆ.
ಆ್ಯಂಡ್ ನಿಮಗೊಂದು ಸಂದೇಶ ಭಗವಂತನಿಂದ ಸಿಗ್ತಿದೆ. ಆ ಸಂದೇಶ ಏನು ಅಂತ ಈ ಒಂದು ವೀಕಲ್ಲಿ ನಿಮಗೆ ಗೊತ್ತಾಗ್ತಿದೆ. ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳನ್ನ ನೀವು ಎಷ್ಟು ಬಾಂಧವ್ಯತೆಯಿಂದ ಇಷ್ಟಪಟ್ಟು ಅವ್ರನ್ನ ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತಿದ್ದೀರಾ, ಆ ವ್ಯಕ್ತಿಗಳು ಅಷ್ಟೇ ನಿಮ್ಮನ್ನ ಒಂದು ರೀತಿ ಹಿಂದೆಗಡೆ ಚುಚ್ಚಿ ಮಾತಾಡ್ತಿದ್ದಾರೆ, ಹಿಂದೆಗಡೆ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಿದ್ದಾರೆ. ಆ ವ್ಯಕ್ತಿಗಳ ಮುಖವಾಡ ನಿಮಗೆ ಕಳಚಿ ಬೀಳ್ತಿದೆ. ಹಾಗೂ ನಿಮ್ಮ ಸರೌಂಡಿಂಗ್, ನಿಮ್ಮ ಫ್ಯಾಮಿಲಿ ಸರೌಂಡಿಂಗ್ ಇರಬಹುದು, ನಿಮ್ಮ ಸರೌಂಡಿಂಗ್ ಇರಬಹುದು, ಯಾರು ಹಿರಿಯ ಮನುಷ್ಯರಿದ್ದಾರೆ ಆ ಹಿರಿಯರ ಒಂದು ಆ ಮೇಲ್ ಪರ್ಸನ್ ಇಂದ ಸ್ವಲ್ಪ ನಿಮಗೆ ಕೈ ಚಳಕ ಆಗಿದೆ. ಅದನ್ನ ನೀವು ಕ್ಲೆನ್ಸ್ ಮಾಡಬೇಕಿದೆ. ಆ್ಯಂಡ್ ಯಾವುದೋ ಒಂದು ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ, ಅದರಿಂದ ನಿಮಗೆ ಟಕ್ಕಂತ ಒಂದು ರಿಸಲ್ಟ್ ಕೂಡ ಈ ಒಂದು ವೀಕಲ್ಲಿ ಸಿಗ್ತಿದೆ. ಆ್ಯಂಡ್ ನಿಮ್ಮ ಮನೇನೂ ಕೂಡ ಸ್ವಲ್ಪ ಕ್ಲೆನ್ಸ್ ಮಾಡಬೇಕಿದೆ. ಸ್ವಲ್ಪ ದೃಷ್ಟಿ ದೋಷ ಹೆಚ್ಚಾಗಿರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಈ ಒಂದು ವೀಕಲ್ಲಿ ಆಗಬಹುದು. ನಿಮ್ಮ ಮನೆ ಕೂಡ ಕ್ಲೆನ್ಸ್ ಮಾಡಿ. ಆ್ಯಂಡ್ ಏನೋ ಒಂದು ನೆಗೆಟಿವಿಟೀಸ್ ಇಂದ ನಿಮಗೆ ರಿಲೀಸ್ ಸಿಗ್ತಿದೆ. ಆ್ಯಂಡ್ ಯಾವುದೋ ಭಿನ್ನ ಆಗಿರೋ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟಿರಬಹುದು, ಅದು ಕೂಡ ನಿಮ್ಮ ಕೈಗೆ ಸಿಗ್ತಿದೆ. ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಎಸ್, ಭಗವಂತನ ಜೊತೆ ಈ ಒಂದು ವೀಕ್ ನೀವು ಹೆಚ್ಚು ಮಾತಾಡ್ತಿದ್ದೀರಾ. ಭಗವಂತ ನಿಮಗೆ ತೋರಿಸ್ತಿರೋ ಸೂಚನೆಗಳನ್ನ ನೀವು ಅನುಸರಿಸಿ ಹೋಗ್ತಿದ್ದೀರಾ. ಹೆಚ್ಚು ನಿಮಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ತಿದೆ. ನೆಕ್ಸ್ಟ್ ಕಮಿಂಗ್ ಅಮಾವಾಸ್ಯೆ ಅಷ್ಟರೊಳಗೆ ನಿಮ್ಮ ಆಸೆ ಒಂದು ನೀವೇನು ಸಂಕಲ್ಪ ಮಾಡಿಕೊಂಡು ಬೇಡಿಕೆ ಇಟ್ಕೊಂಡಿದ್ದೀರಾ, ಆಸೆ ಇಟ್ಕೊಂಡಿದ್ದೀರಾ ಈ ಒಂದು ವೀಕಲ್ಲಿ ಮಾಡಬೇಕು ಅಂತ, ಅಮಾವಾಸ್ಯೆ ಅಷ್ಟರೊಳಗೆ ನಿಮ್ಮ ಶತ್ರುಗಳಿಗಾಗಿರಬಹುದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನು ವಿಘ್ನಗಳಾಗಿತ್ತು ಅದನ್ನ ಈ ಒಂದು ವೀಕಲ್ಲಿ ಅದನ್ನು ಸಿದ್ಧಿಪಡಿಸ್ಕೋತಿದ್ದೀರಾ. ಎಸ್, ಫೈಲ್ ನಂಬರ್ 1. ಆ್ಯಂಡ್ ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿ ಜೊತೆ ಏನು ಮಾತನ್ನ ಬಿಟ್ಟಿದ್ರಿ, ಅವರಿಂದ ನೀವು ದೂರ ಇದ್ರಿ, ಮನೆಯಿಂದ ದೂರ ಇದ್ದೀರಾ, ಔಟ್ ಆಫ್ ಕಂಟ್ರಿಯಲ್ಲಿದ್ದೀರಾ, ಬೇಜಾರು ಮಾಡ್ಕೊಂಡು ವಾಪಸ್ ನಿಮ್ಮ ತಂದೆ ತಾಯಿನ ನೋಡಲಿಕ್ಕೆ ವಾಪಸ್ ಬರ್ತಿದ್ದೀರಾ. ಹಾಗೂ ನಿಮ್ಮ ಗುರು ಹಿರಿಯರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಎಸ್, ಈ ಒಂದು ವೀಕಲ್ಲಿ ನಿಮಗೆ ಅನ್ಕೊಂಡಿರೋ ಕಾರ್ಯಗಳು ಸಿದ್ಧಿ ಆಗ್ತಿದೆ. ಎಸ್, ಕಿವಿಗೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಒಂದು ವಾಯ್ಸಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಈ ಒಂದು ಮಂತಲ್ಲಿ ನೀವೇನು ಮಾತಾಡಬೇಕು ಅನಿಸ್ತಿದೆ ಅದನ್ನೇ ಯಾಕೋ ಮಾತಾಡಲಿಕ್ಕೆ ಧೈರ್ಯವಾಗಿ ಹೇಳಲಿಕ್ಕೆ ಆಗ್ತಿಲ್ಲ. ಯಾರಿಗೆ ಇಲ್ಲಿ ಕಿವಿಗೆ ಸಂಬಂಧಪಟ್ಟಾಗೆ, ಇಯರ್ಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಇತ್ತು, ಅದು ಕೂಡ ನಿವಾರಣೆ ಆಗ್ತಿದೆ. ಹಾಗೂ ಫಸ್ಟ್ ಚಕ್ರ ಬ್ಲಾಕ್ ಆಗಿದೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಅದನ್ನ ರಿಲೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮೇಲೆ ಹೆಚ್ಚು ಕಣ್ಣುಗಳಿದೆ, ಆ ಕಣ್ಣುಗಳ ದೃಷ್ಟಿಗಳನ್ನ ಈ ಒಂದು ವೀಕಲ್ಲಿ ಕೊರಗಜ್ಜ ಹಾಗೂ ರಾಘವೇಂದ್ರ ಸ್ವಾಮಿ ಅದನ್ನ ದೂರ ಮಾಡ್ತಿದ್ದಾರೆ. ಹಾಗೂ ಯಾರ ಮಾತನ್ನ ನೀವು ಆಲಿಸ್ತಿಲ್ಲ, ಯಾರೋ ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ತಿದ್ದಾರೆ, ಅದನ್ನ ಹೆಚ್ಚು ಕೇರ್ಫುಲ್ ಆಗಿ ಹಾಗೂ ಹೆಚ್ಚು ಅದನ್ನ ನೀವು ಗಮನ ಕೊಟ್ಟು ಕೇಳ್ತಾ ಇಲ್ಲ. ಈ ಒಂದು ವೀಕಲ್ಲಿ ಅದನ್ನ ಕೇಳೋದ್ರಿಂದ ನಿಮಗೆ ಹೆಚ್ಚು ಲಾಭ ಇದೆ. ಹಾಗೂ ನೀವೇನೋ ಒಂದು ಅಲರ್ಟ್ ಆಗಿ ಏನನ್ನ ನೀವು ಸಿದ್ಧಪಡಿಸ್ಕೋಬೇಕು ನಿಮ್ಮ ಕೆಲಸದಲ್ಲಿ, ಅದಕ್ಕೇನು ಹುಷಾರಾಗಿ ಏನು ಕೆಲಸಗಳನ್ನ ನೀವು ಮಾಡ್ಕೋಬೇಕು, ಅದಕ್ಕೆ ನಿಮಗೆ ಒಂದು ಅಲರ್ಟ್ ಏನೋ ಭಗವಂತ ಕೊಡ್ತಿದ್ದಾರೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಿಲ್ಲದೆ ಇರಬಹುದು. ಈ ಒಂದು ವೀಕ್ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಹಾಗೂ ನಿಮಗೆ ಯಾರು ನೋವು ಮಾಡಿದ್ದಾರೆ, ಖಂಡಿತ ಆ ಒಂದು ನೋವು, ಆ ಒಂದು ನೀವು ಪಟ್ಟಿರೋ ನೋವು ಆ ವ್ಯಕ್ತಿಗೆ ಆಗೋ ರೀತಿ ಭಗವಂತ ಮಾಡ್ತಿದ್ದಾರೆ. ಜೊತೆಗೆ ಕಣ್ಣಿಗೆ ಸಂಬಂಧಪಟ್ಟಾಗೆ, ಕಿವಿಗೆ ಸಂಬಂಧಪಟ್ಟಾಗೆ ಏನು ಪ್ರಾಬ್ಲಮ್ಸ್ ಇತ್ತು ಅದು ಕೂಡ ನಿವಾರಣೆ ಆಗ್ತಿದೆ. ಯಾರಿಲ್ಲಿ ಸಂಗೀತಕ್ಕೆ ಈ ಒಂದು ವೀಕಲ್ಲಿ ಯಾರು ಕ್ಲಾಸಿಕ್ ಸಂಗೀತನ ಕಲಿತಿದ್ದೀರಾ, ಹೆಚ್ಚು ನಿಮಗೆ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಗುರುಗಳಿಂದ ಹೆಚ್ಚು ಇನ್ನೂ ನಿಮಗೆ ಹೆಚ್ಚು ಇಂಟ್ರೆಸ್ಟ್ ಆಗ್ತಿದೆ. ನೀವು ಮಾಡ್ತಿರೋ ಕೆಲಸದಲ್ಲಿ, ನೀವು ಕಲಿತಿರೋ ವಿದ್ಯೆಯಲ್ಲಿ ಹೆಚ್ಚು ಪ್ರಗತಿನ ನೀವು ನೋಡ್ತಿದ್ದೀರಾ. ಎಸ್, ಹೆಚ್ಚು ಭಕ್ತಿ ಬರ್ತಿದೆ, ಹೆಚ್ಚು ಹೊಸ ಉದ್ಯೋಗ ಅವಕಾಶ ಸಿಗ್ತಿದೆ. ಹಾಗೂ ಹೊಸ ಸ್ನೇಹಿತರನ್ನ ಭೇಟಿ ಆಗ್ತಿದ್ದೀರಾ. ಆ ಸ್ನೇಹಿತರಿಂದ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಇದೆ, ನಿಮ್ಮಿಂದ ಅವ್ರಿಗೂ ಚೇಂಜಸ್ ಇದೆ, ಅವರಿಂದ ನಿಮಗೂ ತುಂಬ ಚೇಂಜಸ್ ಇದೆ. ನಿಮ್ಮ ತಾಯಿಯ ಮಾತಿನ ಕೇಳಿ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ. ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗ್ತಿದ್ದೀರಾ, ನಿಮ್ಮ ಪೂರ್ವಜರರು ಹಾಗೂ ನಿಮ್ಮ ಜನ್ಮದಾತೆಯ ಆಶೀರ್ವಾದ ಹೆಚ್ಚಾಗಿ ಒಂದು ವೀಕ್ ನಿಮಗೆ ಬೇಕಿದೆ. ಹೆಚ್ಚು ಪ್ರಗತಿನ ಸಿದ್ಧಿಪಡಿಸ್ಕೋತಿದ್ದೀರಾ. ನಿಮ್ಮ ಸರೌಂಡಿಂಗ್ ಹೆಚ್ಚು ಕ್ಲೆನ್ಸಿಂಗ್ ಇದೆ, ಹೆಚ್ಚು ಶಾಂತತೆ ಇದೆ, ಹೆಚ್ಚು ನೆಮ್ಮದಿ ಇದೆ.
ಬಟ್ ಸ್ವಲ್ಪ ನಿಮ್ಮ ಮನೆ ಕ್ಲೆನ್ಸ್ ಮಾಡ್ಕೋಬೇಕಿದೆ ಒಂದು ಮಂತ್. ಕೆಲವರಿಗೆ ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಕಾನ್ಫಿಡೆನ್ಸ್ ಆಗಿ ಮಾತಾಡಿ. ಎಲ್ಲೋ ಒಂದು ರೀತಿ ನೀವು ಭಯ ಪಡ್ತಿದ್ದೀರಾ, ನನಗೆ ಮುಂದೆ ಏನಾಗುತ್ತೆ, ನಾನು ಮಾತಾಡೋದ್ರಿಂದ ಇನ್ನೊಬ್ರಿಗೆ ಹರ್ಟ್ ಆಗುತ್ತಾ ಅಂತ. ಖಂಡಿತ ನೀವು ನ್ಯಾಯಪರವಾಗಿ ಮಾತಾಡ್ತಿದ್ದೀರಾ ಹಾಗೂ ನ್ಯಾಯದಿಂದ ನಡೀತಿದ್ದೀರಾ, ಧರ್ಮದಿಂದ ನಡೀತಿದ್ದೀರಾ. ಖಂಡಿತ ನಿಮಗೆ ಹೆಚ್ಚು ಆಪರ್ಚುನಿಟಿ, ಹೆಚ್ಚು ನಿಮ್ಮ ಒಂದು ಮಾತಲ್ಲಿ ಏನು ನೀವು ಕೆಲಸ ಮಾಡ್ತಿದ್ದೀರಾ, ಕೆಲಸದ ಸರೌಂಡಿಂಗಲ್ಲಿ ಹೆಚ್ಚು ಪ್ರಗತಿನ ಸಿದ್ಧಪಡಿಸ್ಕೋತಿದ್ದೀರಾ. ಆನ್ಲೈನ್ ಬಿಸ್ನೆಸ್ ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ನಿಮ್ಮ ಆನ್ಲೈನ್ ಬಿಸ್ನೆಸ್ಸಲ್ಲಿ ಹೆಚ್ಚು ಪ್ರಗತಿ ಸಿಗ್ತಿದೆ. ಆ್ಯಂಡ್ ಯಾವ ಕೆಲಸನ ನೀವು ಕೈ ಬಿಡಬೇಕು ಆಗ್ತಿಲ್ಲ ಅಂತ ಅನ್ಕೊಂತಿದ್ರಿ, ಆ ಕೆಲಸ ಖಂಡಿತ ಈ ಒಂದು ವೀಕಲ್ಲಿ ಏನು ಡೌನ್ ಅಪ್ ಆಗಿತ್ತು ನಿಮ್ಮ ಒಂದು ಕಂಪ್ನಿಯ ಬಿಸ್ನೆಸ್, ಅದು ಈ ಒಂದು ವೀಕಲ್ಲಿ ಹೆಚ್ಚು ಗ್ರೋತನ್ನು ನೋಡ್ತಿದೆ. ಹೆಚ್ಚು ಅದನ್ನ ಹೀಗೆ ಡೌನ್ ಆಗ್ತಿರೋದನ್ನ ಹಿಡ್ಕೋತಿದ್ದೀರಾ, ಅದು ಬ್ಯಾಲೆನ್ಸಿಂಗ್ ಸಿಗ್ತಿದೆ. ಆ ಒಂದು ಜವಾಬ್ದಾರಿ ನಿಮಗೆ ಹೆಚ್ಚಾಗ್ತಿದೆ. ಎಸ್, ಏಂಜಲ್ಸ್ ಇಂದ ಏನು ಬ್ಲೆಸ್ಸಿಂಗ್ ಸಿಗ್ತಿದೆ ನೋಡೋಣ. ಹಾಗೂ ಯಾವುದೋ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ, ಆ ತಾಯಿಯೇ ನಿಮ್ಮನ್ನ ಕರೆಸ್ಕೋತಿದ್ದಾರೆ ಆ ಒಂದು ಪುಣ್ಯಕ್ಷೇತ್ರಕ್ಕೆ. ಅಲ್ಲಿ ಹೋಗಿ ಬರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಇರೋ ಸಂಕಲ್ಪ ಏನು ಮಾಡ್ಕೊಂಡ್ ಬರ್ತಿದ್ದೀರಾ, ಖಂಡಿತ ಅದು ಈಡೇರ್ತಿದೆ. ಹಾಗೂ ಇಲ್ಲಿ ಯಾರೋ ತಾಯಿಗೆ ತೋಮಾಲೆ ಹಾರನೋ ಅಥವಾ ನಿಮ್ಮ ಮನೆ ಕುಲ ದೇವರಿಗೆ ತೋಮಾಲೆ ಹಾರನ ಕೊಡ್ತೀನಿ ಅಂತ ಆರ್ಕೆ ಮಾಡಿದ್ರಿ, ಸಂಕಲ್ಪ ಮಾಡಿದ್ರಿ. ಅದಿನ್ನು ಆ ಆರ್ಕೆ ಆದ್ರೂ ಇನ್ನು ತೀರಿಸಿಲ್ಲ. ಸೊ ಆ ಆರ್ಕೆನ ಕೂಡ ತೀರಿಸ್ತಿದ್ದೀರಾ ಈ ಒಂದು ವೀಕಲ್ಲಿ. ಹೆಲ್ಪ್ಫುಲ್ ಪೀಪಲ್ ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚು ಸಹಾಯ ನಿಮಗೆ ನಿಮ್ಮ ಸರೌಂಡಿಂಗ್ ಇರೋ ಜನಗಳಿಂದ ಸಿಗ್ತಿದೆ. ಪಾಸಿಟಿವ್ ಆಗಿರಿ. ಈ ಒಂದು ನೀವು ಅನ್ಕೊಂಡಿರೋ ನಿಮ್ಮ ಲೈಫಲ್ಲಿ ಏನು ಸಂಕಲ್ಪಗಳನ್ನ ಮಾಡ್ಕೊಂಡಿದ್ರಿ, ಈ ಒಂದು ಕೆಲಸ ಆಗಬೇಕು ಅಂತ, ಖಂಡಿತ ಈ ಒಂದು ವರ್ಷದಲ್ಲಿ ಅದೆಲ್ಲವೂ ಶೀಘ್ರದಲ್ಲೇ ಎಲ್ಲವೂ ಸಕ್ಸಸ್ನ ತಂದ್ಕೊಡುತ್ತೆ ಪೈಲ್ ನಂಬರ್ 1ಗೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2 ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಈ ಒಂದು ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಮೊದಲಾಗಿ ಬೆಲ್ ಏನು ಮೆಸೇಜ್ ಕೊಡುತ್ತೆ ಪೈಲ್ ನಂಬರ್ 2ಗೆ ನೋಡೋಣ. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಈ ಒಂದು ರೀಡಿಂಗ್ನ ನೋಡಿ. ಪೈಲ್ ನಂಬರ್ 2 ಈ ಒಂದು ವಾರದಲ್ಲಿ ವಿಘ್ನ ವಿನಾಯಕನ ಆಶೀರ್ವಾದ ಹೆಚ್ಚಾಗಿದೆ. ಗಂಟೆ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಈ ಒಂದು ವೀಕಲ್ಲಿ ಹೆಚ್ಚು. ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಸಿದ್ಧಿ ಆಗ್ತಿದೆ. ಏನು ಸಂಕಲ್ಪ ಮಾಡ್ಕೊಂಡಿದ್ರಿ, ಸೊ ನಿಮ್ಮ ಅರ್ಕೆನ ತೀರಿಸೋ ಟೈಮ್ ಕೂಡ ಬಂದಿದೆ. ಗಂಟೆ ಗಣಪತಿಯ ಆಶೀರ್ವಾದ ಇದೆ. ಆ್ಯಂಡ್ ನಿಮ್ಮ ಒಂದು ಮನೆ ದೇವರ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ಕೂಡ ನಡೀತಿದೆ. ಯಾರೆಲ್ಲ ಬರ್ಡೇ ಯಾರೆಲ್ಲ ಈ ಒಂದು ವೀಕಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಕಾರ್ಡ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಸಾರಿ, ನನ್ನ ವಾಯ್ಸಿಂದ ಏನಾದರೂ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ಸಾರಿ. ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕಾಗಿ ನನ್ನ ವಾಯ್ಸ್ ನಿಮ್ಗೆ ಏನಾದರೂ ಡಿಸ್ಟರ್ಬ್ ಅನಿಸಿದ್ರೆ ಸಾರಿ. ಎಸ್, ಯಾವ ದೇವರನ್ನ ನೀವು ನಂಬಿದ್ರಿ ಆ ದೇವರು ನಿಮ್ಮ ಒಂದು ಪ್ರಾರ್ಥನೆ ಕೇಳಿಸ್ಕೋಬಾರ್ದು, ನಿಮ್ಮ ಒಂದು ಆಸೆ ಈಡೇರಬಾರ್ದು, ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚು ಪ್ರಗತಿ ಸಿಗಬಾರ್ದು ಅನ್ನೋ ಒಂದು ನಿಮಗೆ ಏನು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಆ ಬ್ಲ್ಯಾಕ್ ಮ್ಯಾಜಿಕ್ ಇಂದ ರಿಲೀಸ್ ಆಗ್ತದೆ. ಬಿಕಾಸ್ ಆರ್ಕೇಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ.
ಹಾಗೂ ನಿಮ್ಮ ಸಪೋರ್ಟಿವ್ ಆಗಿ ನೀವು ನಂಬಿರೋ ಭಗವಂತ ಖಂಡಿತ ನಿಮ್ಮ ಜೊತೆಗಿದೆ. ಆ ಒಂದು ಭಗವಂತನ ಜೊತೆ ನೀವೇನು ಸಂಕಲ್ಪ ಮಾಡಿದ್ದೀರಾ ಆ ಸಂಕಲ್ಪ ಈಡೇರಬಾರ್ದು, ನೀವು ನಂಬಿರೋ ದೇವ್ರು ನಿಮ್ಮ ಕೈ ಹಿಡಿಬಾರ್ದು ಅಂತ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಆ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಈ ಒಂದು ವೀಕಲ್ಲಿ ಆ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಈ ಒಂದು ವೀಕಲ್ಲಿ ನಿಮಗೆ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಹೆಲ್ಪ್ಫುಲ್ ಪೀಪಲ್ ಸಿಗ್ತಿದ್ದಾರೆ. ಯಾರೋ ಹೊಸ ವ್ಯಕ್ತಿಯ ಪರಿಚಯದಿಂದ ನಿಮ್ಮ ಬ್ಲ್ಯಾಕ್ ಮ್ಯಾಜಿಕ್ಸ್ ಕೂಡ ರಿಲೀಸ್ ಆಗ್ತಿದೆ. ನಿಮ್ಮ ಕುಟುಂಬ ಸುರಕ್ಷಿತವಾಗಿದೆ, ಬ್ಲೆಸ್ಸಿಂಗ್ ಸಿಗ್ತಿದೆ, ನ್ಯೂ ಬಿಗಿನಿಂಗ್ ಶುರುವಾಗ್ತಿದೆ. ಹೊಸ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಾಗೆ, ಹೊಸ ಒಂದು ಭೂಮಿಗೆ ಸಂಬಂಧಪಟ್ಟಾಗೆ, ಹೊಸ ಮನೆಗೆ ಸಂಬಂಧಪಟ್ಟಾಗೆ ಏನು ನೀವು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಎಲ್ಲದರಲ್ಲೂ ಪ್ರಗತಿ ಹಾಗೂ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹಾಗೂ ನಿಮ್ಮ ಸರೌಂಡಿಂಗ್ ತುಂಬಾನೇ ಸುರಕ್ಷತೆ ಇದೆ, ತುಂಬಾನೇ ರಕ್ಷಣೆ ಮಾಡ್ತಿದ್ದಾರೆ. ಆರ್ಕೇಂಜಲ್ಸ್ ಆಗಿರ್ಬಹುದು, ನಿಮ್ಮ ಮನೆ ದೇವರಾಗಿರಬಹುದು, ಹಾಗೂ ತಾಯಿ ಚಾಮುಂಡೇಶ್ವರಿ ಅಮ್ಮ ಆಗಿರಬಹುದು. ಹಾಗೂ ಏನು ತಾಯಿಗೆ ಸಂಕಲ್ಪ ಮಾಡಿ ನೀವು ಅರಿಕೆನ ಮಾಡ್ತಿದ್ದೀರಾ, ಅರಿಕೆ ಕಟ್ಟಿದ್ದೀರಾ, ಆ ತಾಯಿ ಚಾಮುಂಡೇಶ್ವರಿ ನಿಮ್ಮ ಮನೆ ದೇವರು ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮನ್ನ ಕೈ ಹಿಡಿದು ಕಾಪಾಡ್ತಿದ್ದಾರೆ. ಹಾಗೂ ಭೂಮಿಗೆ ಸಂಬಂಧಪಟ್ಟಾಗೆ ರೈತರು ಏನು ನೀವು ಬೆಳೆನ ಬೆಳೀತಿದ್ದೀರಾ ಹೆಚ್ಚು ಲಾಭ ನೋಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಹೆಚ್ಚು ನಿಮಗೆ ಲಾಭ ಸಿಗ್ತಿದೆ. ಹಾಗೂ ನಿಮ್ಮ ಮಕ್ಕಳ ಜೀವನದಲ್ಲಿ ಹೆಚ್ಚು ಪ್ರಗತಿನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 2. ಪಾಯಲ್ ನಂಬರ್ 2ಗೆ ತಾಯಿ ಚೌಡೇಶ್ವರಿ ಅಮ್ಮನ ಆಶೀರ್ವಾದ ಹೆಚ್ಚಾಗಿ ಕಾಣಿಸ್ತಿದೆ ಇಲ್ಲಿ. ಅಂಡ್ ಅಮ್ಮನ ಆಶೀರ್ವಾದ, ಅಮ್ಮನ ಹತ್ರ ಏನು ಬೇಡಿಕೆ ಇಟ್ಟಿದ್ರಿ ಖಂಡಿತ ಆ ಒಂದು ಆಸೆನ ಈಡೇರಿಸ್ಕೊಳ್ಳೋ ಟೈಮ್ ಬಂದಿದೆ. ತಾಯಿ ಚೌಡೇಶ್ವರಿ ಅಮ್ಮನ ಆಶೀರ್ವಾದ ನಿಮ್ಗೆ ಸಿಗ್ತಿದೆ. ಹಾಗೂ ಯಾರು ಇಲ್ಲಿ ತಾಯಿ ಚೌಡೇಶ್ವರಿ ಹಾಗೂ ತಾಯಿ ಚಾಮುಂಡೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಿದ್ದೀರಾ, ಹೋಗ್ಲಿಕ್ಕೆ ಆಗ್ತಿಲ್ಲ, ನಿಮ್ಗೆ ದಾರಿ ಸಿಗ್ತಿಲ್ಲ ಅಂದ್ರೆ ನಿಮ್ಗೆ ಬ್ಲ್ಯಾಕ್ ಮ್ಯಾಜಿಕ್ಸ್ ಇಂದ ಆ ಒಂದು ದಾರಿನ ಬ್ಲಾಕ್ ಮಾಡಿದ್ದಾರೆ. ಆ ಬ್ಲಾಕ್ ಕೂಡ ರಿಲೀಸ್ ಆಗ್ತಿದೆ. ಹಾಗೂ ಹೊಸ ಪರಿಚಯ, ಆ ವ್ಯಕ್ತಿಗೆ ಹೊಸ ಪರಿಚಯ ಆಗ್ತಿದೆ. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರೋದ್ರಿಂದ ಸಾಕಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ನಿಮ್ಮ ಮಕ್ಕಳ ಕೆಲಸದಲ್ಲಿ ಪ್ರಗತಿ ಇದೆ. ಯಾರಿಲ್ಲಿ ನಿಮ್ಮ ಮಕ್ಕಳ ಎಜುಕೇಶನ್ ಆಗಿರಬಹುದು ಅಥವಾ ಅವರ ಒಂದು ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳಿಗೆ ಜಾಬ್ ಆಫರ್ ಕೂಡ ಸಿಗ್ತಿದೆ. ನಿಮ್ಮ ಮಕ್ಕಳು ಪ್ರಯತ್ನದಲ್ಲಿ ಏನು ಪ್ರಯತ್ನ ಪಡ್ತಿದ್ದಾರೆ ಖಂಡಿತ ಅದರಲ್ಲಿ ಹೆಚ್ಚು ಲಾಭ ನೋಡ್ತಿದ್ದಾರೆ. ಪ್ರಯತ್ನದಲ್ಲಿ ಭಗವಂತನ ಆಶೀರ್ವಾದ ಇದೆ. ಪ್ರಯತ್ನ ಪಡ್ತಿದ್ದಾರೆ, ಸಿಗ್ತಾ ಇಲ್ಲ ಜಾಬ್ ಅಂದ್ರೆ ಈ ಒಂದು ವೀಕಲ್ಲಿ ಜಾಬ್ ಕೂಡ ಸಿಗ್ತಿದೆ ನಿಮ್ಮ ಮಕ್ಕಳಿಗೆ. ಹಾಗೂ ಕೋರ್ಟ್ ವಿಚಾರದಲ್ಲಿ ಏನು ನಿಮಗೆ ಇನ್ನು ಆ ಒಂದು ಇತ್ಯರ್ಥ ಆಗಿಲ್ಲ, ಆ ಕೋರ್ಟ್ ವಿಚಾರದಲ್ಲಿ ಇನ್ನು ನಿಮಗೆ ನ್ಯಾಯ ಸಿಕ್ಕಿಲ್ಲ, ಆ ಒಂದು ಕೋರ್ಟ್ ವಿಚಾರದಲ್ಲಿ ಈ ಒಂದು ವೀಕಲ್ಲಿ ನಿಮಗೆ ನಿಮ್ಮ ಪರವಾಗಿ ನ್ಯಾಯ ಆಗ್ತಿದೆ. ಹಾಗೂ ಅದು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಕೂಡ ಆಗ್ತಿದೆ. ಹಾಗೂ ಶನೀಶ್ವರ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಬೇಕಿದೆ ಈ ಒಂದು ವೀಕ್. ಶನಿವಾರ ಎಳ್ಬತ್ತಿ ಹಚ್ಚಿ ಬನ್ನಿ, ನಿಮ್ಮ ಕೈ ಹಸ್ತದಿಂದ ಎಳ್ಳೆಣ್ಣೆನ ಕೊಟ್ಟು ಬನ್ನಿ, ಖಂಡಿತ ಹೆಚ್ಚು ನಿಮಗೆ ಫಲನ ಸಿದ್ಧಿ ಪಡಿಸ್ಕೊಡ್ತಿದ್ದಾರೆ ಶನೀಶ್ವರ ಸ್ವಾಮಿ. ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ಹಿಂದೆ ಆ ಪರ್ಸನ್ ನಿಮ್ಮನ್ನ ಮೋಸ ಮಾಡಿ ಹೋಗಿದ್ದಾರೆ, ಆ ವ್ಯಕ್ತಿಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ. ಹಾಗೂ ಡೈವರ್ಸ್ ವಿಚಾರವಾಗಿ ಯೋಚನೆ ಮಾಡ್ತಿದ್ದೀರಾ. ಹಾಗೂ ಹೊಸ ಪರ್ಸನಿಗೋಸ್ಕರ ನೀವು ವೇಟ್ ಮಾಡ್ತಿರಬಹುದು. ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಕೂಡ. ಆ ಪರ್ಸನ್ ಒಳ್ಳೆಯವರ ಕೆಟ್ಟವರು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ನಿಮಗೆ ಡೈವರ್ಸ್ ಆಗಿ ನೀವು ಇನ್ನ ಹೊಸ ಬಿಗಿನಿಂಗ್ ಶುರು ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಖಂಡಿತ ಆ ಪರ್ಸನ್ ನಿಮ್ಮ ಲೈಫಿಗೆ ಒಂದು ರೀತಿ ನಿಮಗೆ ಹೆಲ್ಪ್ಫುಲ್ ಆಗಿ ಇದ್ದಾರೆ. ಎಸ್, ಯಾವುದೇ ನಿರ್ಧಾರ ತಗೋಬೇಕಿದ್ರು ನಿಮಗೆ ಸರಿ ಅನಿಸಿದ್ದು ನಿರ್ಧಾರನ ತಗೊಳ್ಳಿ, ಬೇರೆಯವರ ಮಾತನ್ನ ಕೇಳಬೇಡಿ. ಹೆಚ್ಚು ಈ ಒಂದು ವೀಕಲ್ಲಿ ಬೇರೆಯವ್ರ ಮಾತನ್ನ ಹೆಚ್ಚು ಕೇಳ್ತಿದ್ದೀರಾ. ಜೊತೆಗೆ ಹೊಸ ಭೂಮಿ ಕೂಡ ಖರೀದಿ ಮಾಡ್ತಾ ಇದ್ದೀರಾ ಒಂದು ವೀಕಲ್ಲಿ. ಇಷ್ಟು ದಿವಸ ವಿಘ್ನಗಳಿತ್ತು, ಆ ವಿಘ್ನಗಳಿಂದ ನಿಮಗೆ ದೂರ ಆಗ್ತಿದೆ. ಹಾಗೂ ಹೊಸ ಪ್ರೀತಿ ಬರ್ತಿದೆ, ನಿಮಗೆ ಹೊಸ ಲವ್ ಪ್ರಪೋಸಲ್ ಬರ್ತಿದೆ. ಜೊತೆಗೆ ಒಂದು ಸ್ಟ್ರೆಂತ್ ಕೂಡ ಇದೆ. ಜೊತೆಗೆ ನಿಮ್ಮ ಫ್ಯಾಮಿಲಿ ರಿಯೂನಿಯನ್ ಕೂಡ ಆಗ್ತಿದೆ. ಯಾರಿಂದ ನೀವು ಮಾತು ಬಿಟ್ಟಿದ್ರಿ, ಯಾರಿಂದ ನಿಮ್ಮಿಂದ ದೂರ ಇದ್ರು, ಆ ಪರ್ಸನ್ ನಿಮ್ಮ ಮನೆಗೆ ಬರ್ತಿದ್ದಾರೆ. ಸೊ ಈ ಒಂದು ವೀಕಲ್ಲಿ ಹೆಚ್ಚು ಅತಿಥಿಗಳು ನಿಮ್ಮ ಮನೆಗೆ ಬರ್ತಿದ್ದಾರೆ. ಹೊಸ ಡೋರ್ ಓಪನ್ ಆಗ್ತಿದೆ. ಒಂದು ಹಾದಿನಲ್ಲಿ ನೀವು ನಡೀತಿದ್ದೀರಾ. ಭಗವಂತ ನಿಮಗೆ ಹೊಸ ಒಂದು ದಾರಿನ ತೋರಿಸ್ಕೊಡ್ತಿದ್ದಾರೆ. ಏನ್ ನಿಮಗೆ ಪ್ರಾಬ್ಲಮ್ಸ್ ಇತ್ತು, ಆ ಪ್ರಾಬ್ಲಮ್ಸ್ ಇಂದ ನೀವು ಈಚೆ ಬರ್ತಿದ್ದೀರಾ. ಪಾಯಲ್ ನಂಬರ್ 2. ಎಸ್, ನಿಮ್ಮ
ಪೂರ್ವಜರರ ಆಶೀರ್ವಾದ ಇದೆ. ನಿಮ್ಮ ಪೂರ್ವಜರರಿಗೆ ಯಾರೋ ಇಲ್ಲಿ ಸರಿಯಾದ ಪೂಜೆನ ಸಲ್ಲಿಸದೇ ಇರಬಹುದು. ಅದರಿಂದ ಸ್ವಲ್ಪ ನಿಮಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ಅಡೆತಡೆ ಆಗ್ತಿರಬಹುದು. ನಿಮ್ಮ ಮಕ್ಕಳಿಗೆ ಜೀವನದಲ್ಲಿ ಏನು ವಧುವರನ ಹುಡುಕ್ತಿದ್ರಿ, ಮ್ಯಾರೇಜ್ಗಾಗಿರ್ಬಹುದು, ಕೆಲಸ ಕಾರ್ಯಗಳಿಗೆ, ಅದಕ್ಕೆ ಸ್ವಲ್ಪ ವಿಘ್ನಗಳಿರಬಹುದು. ನಿಮ್ಮ ಪೂರ್ವಜರರ ಪೂಜೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲದೆ ಇರಬಹುದು. ಅದರಿಂದ ಸ್ವಲ್ಪ ನಿಮಗೆ ಸ್ಟಕ್ ಅಂತ ಅನಿಸ್ತಿರಬಹುದು. ಎಸ್, ಏನೋ ಒಂದು ಕ್ಲೆನ್ಸಿಂಗ್ ಆಗಬೇಕಾಗಿದೆ. ಏನೋ ಒಂದು ಹೊಸ ಕೆಲಸ, ಹೊಸ ಕಾರ್ಯ, ಒಳ್ಳೆ ಶುಭ ಕಾರ್ಯತೆ ನಿಮ್ಮ ಮನೆಯಲ್ಲಿ ನಡಿಬೇಕಿದೆ. ಖಂಡಿತ ಏನು ವಿಘ್ನ ಇದ್ರೂ ನಿವಾರಣೆ ಮಾಡ್ತಿದ್ದಾರೆ ವಿಘ್ನೇಶ್ವರ ಸ್ವಾಮಿ ಹಾಗೂ ಸೂರ್ಯನಾರಾಯಣರ ಆಶೀರ್ವಾದ ಹೆಚ್ಚಾಗಿದೆ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ನಿಮಗೆ ಬೇಜಾರಾಗಿತ್ತು ಆ್ಯಂಡ್ ಈ ಒಂದು ವೀಕಲ್ಲಿ ನಿಮಗೆ ಅದು ಕೂಡ ಗುಡ್ ನ್ಯೂಸ್ ಸಿಗ್ತಿದೆ. ನೀವೇನು ಅರಿಕೆನ ಸಂಕಲ್ಪನೆ ಮಾಡ್ಕೊಂಡಿದ್ರಿ, ಆ ಸೂರ್ಯನಾರಾಯಣ ಸ್ವಾಮಿ ನಿಮ್ಮ ಸೂರ್ಯನಾರಾಯಣ ಆಶೀರ್ವಾದ ನಿಮ್ಮ ಮೇಲಿದೆ. ನೀವೇನು ಸಂಕಲ್ಪ ಮಾಡಿದ್ದೀರಾ ಆ ಬೇಡಿಕೆ, ಆ ಅರಿಕೆ ಕೂಡ ಈಡೇರಿಸೋ ಟೈಮ್ ಕೂಡ ಬರ್ತಿದೆ. ಹಾಗೂ ಮನೆ ಕೂಡ ಶಿಫ್ಟಿಂಗ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ, ಪೈಲ್ ನಂಬರ್ 2. ಆ್ಯಂಡ್ ತುಂಬ ಹ್ಯಾಪಿ ಇದೆ. ನಿಮಗೆ ಯಾರು ನೋವು ಮಾಡಿದ್ದಾರೆ ಅವ್ರಿಗೆ ನೀವು ನೋವು ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಇಷ್ಟು ದಿವಸ ತುಂಬ ಸಹಿಸ್ಕೊಂಡು ಹೋಗ್ತಿದ್ರಿ, ಯಾರಿಗೂ ನೋವು ಮಾಡಬಾರ್ದು ಅಂತ. ಇಲ್ಲ, ಈ ಒಂದು ವೀಕಲ್ಲಿ ನೀವು ಆ ರೀತಿ ಕುಗ್ತಾ ಇಲ್ಲ. ಯಾರಿಗೂ ನಿಮಗೆ ಯಾರು ನೋವು ಮಾಡಿದ್ರು ಅವ್ರಿಗೆ ನೀವು ನೋವು ಮಾಡ್ತಿದ್ದೀರಾ. ಎಸ್, ಆ್ಯಂಡ್ ನಿಮ್ಮನ್ನ ನೋಡಿ ಅವರು ಎದುರಬೇಕು, ಆ ರೀತಿ ನೀವು ಅವ್ರಿಗೊಂದು ಬಿಸಿನ ತೋರಿಸ್ತಿದ್ದೀರಾ. ಅದು ಒಂದು ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಿದೆ. ಅದರಿಂದ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮೇಲೆ ಹೆಚ್ಚು ಗೌರವ, ಪ್ರೀತಿ ಹೆಚ್ಚಾಗ್ತಿದೆ. ನಿಮ್ಮ ಮಕ್ಕಳಿಗೆ ನಿಮಗೆ ಏನು ಸಮಸ್ಯೆಗಳನ್ನ ಮಾಡಿದ್ರು ಆ್ಯಂಡ್ ಏನು ನಿಮಗೆ ಬ್ಲಾಕ್ ಮಾಡಿದ್ರು ಅದಕ್ಕೆ ನೀವು ವಿರುದ್ಧವಾಗಿ ನಡೀತಿದ್ದೀರಾ. ಅವ್ರಿಗೆ ಸರಿಯಾದ ಪಾಠನ ಕಲಿಸ್ತಿದ್ದೀರಾ. ಆ ಶಕ್ತಿನ ನಿಮಗೆ ನಿಮ್ಮ ನಂಬಿರೋ ದೇವರು ನಿಮಗೆ ಕೊಡ್ತಿದ್ದಾರೆ. ಎಸ್, ಈ ಒಂದು ಬ್ಲಾಕಿಂದ ರಿಲೀಸ್ ಆಗ್ತಿದ್ದೀರಾ. ಹೆಚ್ಚು ಜವಾಬ್ದಾರಿಗಳನ್ನ ಹೊತ್ಕೋತಿದ್ದೀರಾ. ಹೆಚ್ಚು ಟೆನ್ಷನ್ ಇದೆ ನಿಮ್ಗೆ ಈ ಒಂದು ವೀಕಲ್ಲಿ. ಹೆಚ್ಚು ಟೆನ್ಷನ್ ಮಾಡ್ಕೋಬೇಡಿ. ಆ್ಯಂಡ್ ವೀಕಲ್ಲಿ ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಿದ್ದೀರಾ. ಆ್ಯಂಡ್ ಹೆಚ್ಚು ಆರೋಗ್ಯದ ಫುಡ್ಸ್ನ ತಿಂತಿದ್ದೀರಾ. ಹೆಚ್ಚು ನೀವು ನಿಮ್ಮ ಬಗ್ಗೆ ಗಮನ ಕೊಡ್ತಿದ್ದೀರಾ. ಆ್ಯಂಡ್ ಏರೋಬಿಕ್ಸ್ನ ಮಾಡ್ತಿದ್ದೀರಾ, ಯೋಗನ ಮಾಡ್ತಿದ್ದೀರಾ ನಿಮ್ಮ ಒಂದು ಬಾಡಿಯ ಕಂಟ್ರೋಲಿಗೆ ತಗೊಳ್ಳಕ್ಕೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಇರೋದ್ರಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಚೇಂಜಸ್ ಇಂದ ಸ್ವಲ್ಪ ಏನೋ ಒಂದು ಏರುಪೇರುಗಳಾಗಬಹುದು. ಅದ್ರ ಬಗ್ಗೆ ನಾವು ಗಮನ ಕೊಡಿ. ಆ್ಯಂಡ್ ಏನು ಡಯಟ್ ಫುಡ್ಸ್ನ ನೀವು ಮೇಂಟೈನ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ, ಸ್ವಲ್ಪ ಅದ್ರ ಬಗ್ಗೆ ನೀವು ಗಮನ ಕೊಡಿ. ಬಿಕಾಸ್ ಸಡನ್ ಆಗಿ ಯಾವುದನ್ನು ನೀವು ಸಡನ್ ಆಗಿ ನಿಲ್ಲಿಸಬೇಡಿ. ಎಸ್, ವೈದ್ಯರನ್ನ ಭೇಟಿಯಾಗಿ ಇದಕ್ಕೆ ಸರಿಯಾದ ಮೆಡಿಸಿನ್ಸ್ನ ತಗೊಳ್ಳಿ. ಆ್ಯಂಡ್ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ನಿಮ್ಮ ಬಾಡಿಯಲ್ಲಿ ಆಗದೆ ಇರೋದ್ರಿಂದ ಸ್ವಲ್ಪ ನಿಮಗೆ ಕೈ ಕಾಲು ಜೋಮ್ ಹಿಡಿಯುವಂಥದ್ದಾಗಬಹುದು. ಸ್ವಲ್ಪ ತಲೆಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಪೇಯ್ನ್ ಆಗಬಹುದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ಹೊಸ ಒಂದು ಉದ್ಯೋಗದ ಅವಕಾಶ, ಗೌರ್ಮೆಂಟ್ ಜಾಬ್ ಆಗಿರಬಹುದು. ಆ್ಯಂಡ್ ಏನೋ ಒಂದು ಕೆಲಸ ನಾನು ಮಾಡಬೇಕು, ಒಳ್ಳೆ ಹೆಸರನ್ನ ಗಳಿಸ್ಬೇಕು ಅಂತ ನೀವೇನು ಅನ್ಕೊಂಡಿದ್ದು ನಿರ್ಧಾರ ಮಾಡಿದ್ದೀರಾ, ಸಂಕಲ್ಪಗಳನ್ನ ಮಾಡಿದ್ದೀರಾ. ಖಂಡಿತ ಅದರಲ್ಲಿ ಹೆಚ್ಚು ಪ್ರಗತಿನ ನೀವು ನೋಡ್ತಿದ್ದೀರಾ. ಆ್ಯಂಡ್ ಹೆಚ್ಚು ಲಾಭನ ನೋಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಇರೋ ಸರೌಂಡಿಂಗ್ ವ್ಯಕ್ತಿಗಳು ನಿಮ್ಮ ಮೇಲೆ ಹೆಚ್ಚು ಜಲಸ್ ಪಡುವಂಥ ಟೈಮಿಂಗ್ ಈ ಒಂದು ವೀಕಲ್ಲಿ ಹೆಚ್ಚಾಗಿ ಕಾಡ್ತಿದೆ ನಿಮಗೆ. ಆ ವ್ಯಕ್ತಿಗಳು ನಿಮ್ಮ ಬಗ್ಗೆ ಹೆಚ್ಚು ಜಲಸ್ ಪಡ್ತಿದ್ದಾರೆ. ಎಷ್ಟೇ ಅಡೆತಡೆಗಳು ಮಾಡಿದ್ರು ಇವರೆಷ್ಟೋ ಒಂದು ಮುಂದೆ ಹೋಗ್ತಿದಾರಲ್ಲ ಅನ್ನೋ ಅಷ್ಟೊಂದು ಅವ್ರಿಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ ನಿಮ್ಮ ಶತ್ರುಗಳಿಗೆ. ಅವರೆಷ್ಟೇ ಅಡೆತಡೆ ಮಾಡಿದ್ರು ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಸಿದ್ಧಪಡಿಸ್ಕೋತಿದ್ದೀರಾ, ಅದನ್ನ ಅವರು ಸಹಿಸ್ಲಿಕ್ಕೆ ಆಗ್ತಿಲ್ಲ. ಆ್ಯಂಡ್ ಆ್ಯಕ್ಷನ್ ತಗೊಳ್ಳಿ. ಯಾವ ಕೆಲಸ ಮಾಡ್ತಿದ್ದೀರಾ ಖಂಡಿತ ಇವತ್ತಿನ ಬಗ್ಗೆ ನೀವು ಯೋಚನೆ ಮಾಡಿ. ನಾಳೆದ ಬಗ್ಗೆ ಯೋಚನೆ ಮಾಡಬೇಡಿ, ಇಂಥದ ಬಗ್ಗೆ ಯೋಚನೆ ಮಾಡಬೇಡಿ. ಇವತ್ತಿಗೆ ಆಗಬೇಕಾಗಿದೆ ಆ ಕೆಲಸದ ಬಗ್ಗೆ ಯೋಚನೆ ಮಾಡಿ. ಹೆಚ್ಚು ಸ್ಟ್ರೆಸ್ನ ತಗೋಬೇಡಿ. ಪೈಲ್ ನಂಬರ್ 2. ಆ್ಯಂಡ್ ಹೆಚ್ಚು ಜನಗಳು ನಿಮ್ಮನ್ನ ಹೆಚ್ಚು ನಿಮಗೆ ಗೌರವ ಪ್ರಶಂಸೆ ಸಿಗ್ತಿದೆ. ಹಾಗೂ ಹೆಚ್ಚು ನಿಮಗೆ ಲಾಭ ಕೂಡ ಆಗ್ತಿದೆ ನೀವು ಮಾಡ್ತಿರೋ ಕೆಲಸದಲ್ಲಿ. ಆ್ಯಂಡ್ ಹೆಚ್ಚು ನಿಮ್ಮ ಬಗ್ಗೆ ಗಾಸಿಪ್ ಕೂಡ ನಡೀತಿದೆ. ಆನ್ಲೈನಲ್ಲಿ ಹೆಚ್ಚು ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಕೆಲವು ವ್ಯಕ್ತಿಗಳು. ಆ್ಯಂಡ್ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಏನು ಆಕ್ಟಿವ್ ಆಗಿದ್ದೀರಾ, ಯೂಟ್ಯೂಬ್ ಆಗಿರಬಹುದು, ಬೇರೆ ಒಂದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದೆ, ಅದರಿಂದ ಸ್ವಲ್ಪ ನಿಮಗೆ ಕೆಲವು ವ್ಯಕ್ತಿಗಳು ನಿಮ್ಮ ಮೇಲೆ ದೃಷ್ಟಿನ ಇಟ್ಟಿರಬಹುದು. ಅದ್ರ ಬಗ್ಗೆನೂ ಸ್ವಲ್ಪ
ಕ್ಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಜಾತಕನ ಪರಿಶೀಲನೆ ಮಾಡಿ. ಆ್ಯಂಡ್ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಈ ಒಂದು ವೀಕಲ್ಲಿ ಕೆಲಸ ಕೈ ಹಾಕ್ತಿದ್ದೀರಾ, ವಿಘ್ನೇಶ್ವರನ ನೆನೆಸ್ಕೊಂಡು ಮುಂದೆ ಹೋಗಿ. ಖಂಡಿತ ಹೆಚ್ಚು ನಿಮಗೆ ಫಲನ ಸಿದ್ಧಿ ಪಡಿಸ್ಕೊಡ್ತಿದ್ದಾರೆ ವಿಘ್ನ ವಿನಾಯಕ. ಖಂಡಿತ ವಿಘ್ನೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಈ ಒಂದು ವೀಕಲ್ಲಿ ಹೆಚ್ಚಾಗಿದೆ. ಹಾಗೂ ಸಾಕಷ್ಟು ಬದಲಾವಣೆಯನ್ನು ನೀವು ನೋಡ್ತಿದ್ದೀರಾ ಭೂಮಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಾಗೆ. ಆ್ಯಂಡ್ ಆಗಲೇ ಹೇಳಿದಾಗೆ ಗರ್ಲ್ಸ್ಗೆ ಸ್ವಲ್ಪ ನಿಮ್ಮ ಒಂದು ಮಂತ್ಲಿ ಪ್ರಾಬ್ಲಮ್ಸಿಂದ ಸ್ವಲ್ಪ ಸಫರ್ ಆಗ್ಬೋದು ಈ ಒಂದು ವೀಕಲ್ಲಿ ಆರೋಗ್ಯದಲ್ಲಿ. ಅದನ್ನ ವೈದ್ಯರನ್ನ ಭೇಟಿಯಾಗಿ. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮಗೆ ಏನೋ ಒಂದು ಸುದ್ದಿ ಕೂಡ ಕೇಳ್ತಿದ್ದೀರಾ, ದೂರದ ಸಂಬಂಧಿಕರಿಂದ ಆಗಿರಬಹುದು. ಏನೋ ಒಂದು ಮೆಸೇಜ್ ನಿಮಗೆ ಸಿಗ್ತಿದೆ. ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಒಂದು ರೀತಿ ಶಾಂತಿನೂ ಸಿಗ್ತಿದೆ, ಒಂದು ರೀತಿ ಕಸಿಬಿಸಿನೂ ಆಗ್ತಿದೆ, ಒಂದು ರೀತಿ ಭಯನೂ ಅನಿಸ್ತಿರಬಹುದು. ಆ್ಯಂಡ್ ಈ ಒಂದು ವೀಕಲ್ಲಿ ನೀವು ರುದ್ರಾಕ್ಷಿನ ತಗೊಂಡು ಧರಿಸಿರೋ ಯಾರು ಇಲ್ಲಿ ಈ ಒಂದು ವೀಕಲ್ಲಿ ರುದ್ರಾಕ್ಷಿನ ಧರಿಸ್ತಿದ್ದೀರಾ, ಖಂಡಿತ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಪ್ರಗತಿನ ನೋಡ್ತಿದ್ದೀರಾ ಅನ್ನೋ ಒಂದು ಮೆಸೇಜ್ ಶಿವನಿಂದ ಸಿಗ್ತಿದೆ. ಸೊ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಆ್ಯಂಡ್ ಈ ಒಂದು ವೀಕಲ್ಲಿ ಖಂಡಿತ ನೀವು ಆನ್ಲೈನಲ್ಲಿ ರುದ್ರಾಕ್ಷಿ ಕೂಡ ಪರ್ಚೇಸ್ ಮಾಡ್ತಿರಬಹುದು. ಅದರಿಂದ ನಿಮಗೆ ಸಾಕಷ್ಟು ಚೇಂಜಸ್, ಅದನ್ನು ನೀವು ಧರಿಸೋದ್ರಿಂದ ಸಾಕಷ್ಟು ಚೇಂಜಸ್ ಆಗ್ತಿದೆ. ಸೊ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರಗಳನ್ನು ಹೆಚ್ಚು ಈ ಒಂದು ನಿಮ್ಮ ಮನೆಯಲ್ಲಿ ಹಾಕಿ. ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಇತ್ತು ಅದು ಕೂಡ ಚೇಂಜಸ್ ಆಗುತ್ತೆ. ಎಸ್, ಯಾವುದೋ ಬೇಡದಿರೋ ಕೆಲಸದ ಬಗ್ಗೆ, ಬೇಡದಿರೋ ಒಂದು ಘಟನೆ ಬಗ್ಗೆ, ತುಂಬಾ ಆಗೋಗಿರೋ ಆ ಘಟನೆ ಬಗ್ಗೆ ನೀವು ತುಂಬಾ ಆಳವಾಗಿ ಥಿಂಕ್ ಮಾಡ್ತಿದ್ದೀರಾ. ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಿದೆ. ಅದನ್ನ ಅಲ್ಲಿ ಕ್ಲೆನ್ಸ್ ಮಾಡಿ, ಅದನ್ನ ಅಲ್ಲೇ ಬಿಟ್ಟು ಮುಂದೆ ಏನಾಗಬೇಕಾಗಿದೆ, ಇವತ್ತಿನ ಬಗ್ಗೆ ಏನಾಗಬೇಕಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಖಂಡಿತ ಯಾವುದು ಹಿಂದೆ ಮಿಸ್ಟೇಕ್ಸ್ ಆಗಿದೆ ಅದನ್ನ ಕರೆಕ್ಷನ್ ಕೂಡ ಮಾಡ್ಕೋತಿದ್ದೀರಾ. ಹಾಗೂ ತಾಯಿ ಲಕ್ಷ್ಮೀ ದೇವಿಯ ಅಮ್ಮನ ಆಶೀರ್ವಾದ ನಿಮ್ಮ ಜೊತೆಗಿದೆ. ನೀವೇನು ಚೀಟಿ ವ್ಯವಹಾರ, ಹೊಸದಾಗಿ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚು ಪ್ರಗತಿನ ನೀವು ನೋಡ್ತಿದ್ದೀರಾ. ಎಸ್, ರೈತರಿಗೆ ಒಂದು ವೀಕಲ್ಲಿ ಸಾಕಷ್ಟು ಚೇಂಜಸ್ ಇದೆ. ನಿಮ್ಮ ಕೆಲಸದಲ್ಲಿ ಹೆಚ್ಚು ನೀವು ಲಾಭನ ನೀವು ನೋಡ್ತಿದ್ದೀರಾ. ಹಾಗೂ ವಿದ್ಯಾರ್ಥಿಗಳಿಗೆ ಸರಸ್ವತಿ ದೇವಿಯ ಅನುಗ್ರಹ ಹೆಚ್ಚಾಗಿದೆ. ಆ್ಯಂಡ್ ಯಾವ ಕಂಪ್ನಿಗೆ ನೀವು ಜಾಯಿನ್ ಆಗಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಾ. ಆ್ಯಂಡ್ ಆ ಕಂಪ್ನಿಯಲ್ಲಿ ನಿಮಗೆ ಜಾಬ್ಸ್ ಕೂಡ ಸಿಗ್ತಿದೆ, ಸ್ಯಾಲ್ರಿ ಕೂಡ ನಿಮಗೆ ಇನ್ಕ್ರೀಸ್ ಆಗ್ತಿದೆ. ಫೈಲ್ ನಂಬರ್ 2ಗೆ ಸಾರಿ ಓಕೆ. ಆ್ಯಂಡ್ ಎಲ್ಲದರಲ್ಲೂ ಕಾರ್ಯಸಿದ್ಧಿ ಆಗ್ತಿದೆ ಈ ಒಂದು ವೀಕಲ್ಲಿ. ಹಾಗೂ ಯಾವುದೋ ಒಂದು ವೃಕ್ಷದ ಬೇರು ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು, ನಿಮ್ಮ ಹೆಡ್ ಪೇನ್ ಆಗಿರಬಹುದು, ಯಾವ್ದು ಹಳೆಯ ಒಂದು ಕಾಯಿಲೆಗಳು, ಏನು ನಿಮಗೆ ಒಂದು ಕಣ್ಣಿನ ಸಮಸ್ಯೆ ಆಗಿರಬಹುದು, ಸ್ಟಮಕ್ಗೆ ಸಂಬಂಧಪಟ್ಟಾಗಿರಬಹುದು, ಆ ಒಂದು ವೃಕ್ಷದ ಬೇರಿಂದ ನಿಮಗೆ ಚೇಂಜಸ್ ಆಗಬಹುದು. ಆಯುರ್ವೇದಿಕ್ ಮೆಡಿಸಿನ್ಸ್ ಇಂದ ನಿಮಗೆ ಸಾಕಷ್ಟು ಚೇಂಜಸ್ ಆಗಬಹುದು ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 2ಗೆ. ಆ್ಯಂಡ್ ಎಸ್, ಹೋಮಿಯೋಪತಿ ಮೆಡಿಸಿನ್ಸ್ನ ನೀವು ಈ ಒಂದು ವೀಕಲ್ಲಿ, ಆಯುರ್ವೇದಿಕ್ ಮೆಡಿಸಿನ್ಸ್ನ ನೀವು ತಗೊಳ್ತಿದ್ದೀರಾ. ಅದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಿದೆ. ಹಾಗೂ ಏನೋ ಒಂದು ಮೆಸೇಜಸ್ ನಿಮಗೆ ಭಗವಂತನಿಂದ ಸಿಗ್ತಿದೆ. ಹಾಗೂ ಭಗವಂತ ನೀವು ತೋರಿಸಿರೋ ದಾರಿಯಲ್ಲಿ ನೀವು ನಡೀತಿದ್ದೀರಾ. ಆ ದಾರಿಯಲ್ಲಿ ನಿಮಗೆ ಸಾಕಷ್ಟು ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಎಸ್, ಒಂದೇನೋ ಖುಷಿ ವಿಚಾರ ಕೂಡ ನಿಮಗೆ ಸಿಗ್ತಿದೆ. ನಿಮ್ಮ ಶತ್ರುಗಳ ವಿರುದ್ಧ ನೀವು ಹೆಚ್ಚು ಗೆಲುವನ್ನು ಸಿದ್ಧಪಡಿಸ್ಕೋತಿದ್ದೀರಾ. ಹಾಗೂ ನೀವು ಸೇವಿಸೋ ಆಹಾರದಿಂದ, ಈಚೆ ಜಂಕ್ ಫುಡ್ಸ್ನ ಈ ಒಂದು ವೀಕಲ್ಲಿ ನೀವು ಸೇವನೆ ಮಾಡ್ತಿದ್ದೀರಾ. ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಏನೋ ಪ್ರಾಬ್ಲಮ್ಸ್ ಆಗ್ಬಹುದು, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೂ ಹೆಚ್ಚು ಈ ಒಂದು ವೀಕಲ್ಲಿ ನೀವು ಯಾವುದನ್ನ ಮಾಡಬೇಕು ಆ ಕೆಲಸನ ಜಾಸ್ತಿ ತಲೆ ಕೆಡಿಸ್ಕೋತಾ ಇದ್ದೀರಾ. ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಆ ಕೆಲಸ ಆಗ್ಬೇಕಾಗಿರೋದು ಖಂಡಿತ ಹಾಗೆ ಆಗತ್ತೆ. ಆ್ಯಂಡ್ ನೀವೇನೋ ಸಂಕಲ್ಪ ಮಾಡಿದ್ದೀರಾ, ತಾಯಿ
ದುರ್ಗಾ ಪರಮೇಶ್ವರಿಗಾಗಿರ್ಬೋದು, ತಾಯಿ ಚಾಮುಂಡೇಶ್ವರಿಗಾಗಿರ್ಬೋದು, ಕಾಟೇರಮ್ಮಂಗಾಗಿರಬಹುದು, ಖಂಡಿತ ಆ ಆರ್ಕೆ ಆ ಪ್ರಾರ್ಥನೆ ಖಂಡಿತ ಈಡೇರ್ತಿದೆ. ಭಯ ಪಡಬೇಡಿ. ನಿಮ್ಮದೇ ಆ ಶಕ್ತಿಯ ದೇವರ ಎನರ್ಜೀಸ್ ಹೆಚ್ಚಾಗಿ ನಿಮ್ಮ ಮನೆ ಸರೌಂಡಿಂಗ್ ಆ ದೇವರ ಅನುಗ್ರಹ ಹೆಚ್ಚಾಗಿದೆ. ಪಾಯಿಂಟ್ ನಂಬರ್ 2ಗೆ ಯಾವುದಕ್ಕೂ ಭಯ ಪಡಬೇಡಿ. ಖಂಡಿತ ಎಲ್ಲದರಲ್ಲೂ ಕಾರ್ಯಸಿದ್ಧಿ ಆಗ್ತಿದೆ. ಅಂಡ್ ಹೊಸ ಪ್ರೀತಿ ಜೊತೆಗೆ ಇಷ್ಟು ದಿವಸಗಳ ನಂತರ ಯಾರಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ, ಪರ್ಸನ್ ನಿಮಗೆ ಕಾಲ್ ಮೆಸೇಜ್ನ ಕೂಡ ಮಾಡಬಹುದು. ಸೊ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಪರ್ಫೆಕ್ಟಾ ಅಲ್ವಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಿದೆ. ಪಾಯಿಲ್ ನಂಬರ್ 2. ಅಂಡ್ ಏನೋ ಒಂದು ಒಳ್ಳೆಯ ಕೆಲಸಕ್ಕೆ ನಿಮಗೆ ವಿಘ್ನಗಳಿತ್ತು, ಆ ವಿಘ್ನಗಳಿಂದ ದೂರ ಹೋಗ್ತಿದ್ದೀರಾ. ಹೆಚ್ಚು ಗೌರವ, ಹೆಚ್ಚು ಪ್ರೀತಿನ ಸಿದ್ಧಿಪಡಿಸ್ಕೊಳ್ತಿದ್ದೀರಾ. ಈ ಒಂದು ವೀಕಲ್ಲಿ ಹೆಚ್ಚು ಪ್ರೀತಿ ಸಿಗ್ತಿದೆ, ಹೆಚ್ಚು ಗೌರವ ಸಿಗ್ತಿದೆ. ಎಸ್, ಹೊಸ ಕೋರ್ಸಸ್ಗೆ ಸಂಬಂಧಪಟ್ಟಾಗೆ, ಹೊಸ ಕ್ಲಾಸ್ಗೆ ಸಂಬಂಧ ಏನು ನೀವು ಕಲಿಬೇಕು ಅಂತ ಅನ್ಕೊಂಡಿದ್ದೀರಾ, ಟೈಲರಿಂಗ್ ಆಗಿರಬಹುದು ಅಥವಾ ಡಿಸೈನಿಂಗ್ ಏನು ಕಲಿಬೇಕು ಅನ್ಕೊಂಡಿದ್ದೀರಾ, ಆ ಕ್ಲಾಸ್ ಕೋರ್ಸಸ್ಗೂ ಕೂಡ ನೀವು ಜಾಯಿನ್ ಆಗ್ತಿದ್ದೀರಾ. ಈ ಒಂದು ವೀಕ್ ತುಂಬಾ ಬ್ಯುಸಿ ಆಗ್ತಿದ್ದೀರಾ. ಈ ಒಂದು ವೀಕ್ ಪಾಯಿಂಟ್ ನಂಬರ್ 2. ಏನು ನಿಮ್ಮ ಲೈಫಲ್ಲಿ ಯಾವ್ದು ರಿಕವರಿ ಆಗಬೇಕಾಗಿದೆ, ರಿಕವರಿ ಆಗ್ತಿದೆ. ಯಾವುದಕ್ಕೂ ಭಯ ಪಡಬೇಡಿ. ಯಾರನ್ನ ನಿಮ್ಮ ಲೈಫಿಗೆ ರೀಕನ್ಸಿಡರ್ ಮಾಡಬೇಕು, ಯಾರನ್ನ ನಿಮ್ಮ ಲೈಫಿಗೆ ದೂರ, ನಿಮ್ಮ ಲೈಫಿಂದ ದೂರ ಇಡಬೇಕು, ಆ ವ್ಯಕ್ತಿಗಳನ್ನ ದೂರನೇ ಇಡಿ. ಎಸ್, ಯಾವುದೋ ಒಂದು ವಿಚಾರನೇ ನೀವು ತುಂಬ ಆಳವಾಗಿ ತಗೊಂಡಿದ್ದೀರಾ. ಅದರಿಂದ ಸ್ವಲ್ಪ ನಿಮಗೆ ಸ್ಟ್ರೆಸ್ ಅನ್ನಿಸ್ಬಹುದು. ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಆ್ಯಂಡ್ ಕೆಲವು ವಿಚಾರದಲ್ಲಿ ನೋವಿದೆ, ಕೆಲವು ವಿಚಾರಗಳಲ್ಲಿ ಸಕ್ಸಸ್ ಇದೆ. ಎಸ್, ಯಾವುದನ್ನ ನೀವು ಸಂಕಲ್ಪ ಮಾಡಿದ್ದೀರಾ ಆ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ.